ಗಣಾಸ್ಯವರನಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ಪರಾಕ್ರಮ ಕಂಠೀರವ ಬಲ್ಲಿರೇನಯ್ಯ. ನಮಸ್ಕಾರ. ವಿ4 ಮೀಡಿಯಾದ ಮೂಲಕ ಬಲ್ಲಿರೆನೆಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಯಕ್ಷಗಾನದ ಎಲ್ಲ ಅಭಿಮಾನಿಗಳಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ಬಡಗುತಿಟ್ಟಿನ ಯುವ ಕಲಾವಿದ, ಮಂದಾರ್ತಿ ಮೇಳದ ಪ್ರಧಾನ ಕಲಾವಿದರಾದಂತಹ, ಪ್ರಧಾನ ಭಾಗವತರಾದಂತಹ ನಗರ ಸುಬ್ರಹ್ಮಣ್ಯ ಆಚಾರ್ ಅವರಿದ್ದಾರೆ. ನಗರ ಸುಬ್ರಹ್ಮಣ್ಯ ಆಚಾರ್ ಅವರಿಗೆ ನಮ್ಮೆಲ್ಲ ಯಕ್ಷಗಾನದ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತ. ನಮಸ್ಕಾರ. ಹಾಗೆ ನಗರ ಸುಬ್ರಹ್ಮಣ್ಯ ಆಚಾರ್ ಅವರ ಭಾಗವತಿಕೆಗೆ ಸಹಕರಿಸಲು ಮದ್ದಲೆಯಲ್ಲಿ ಈಗಾಗಲೇ ವಿ4 ಮೀಡಿಯಾದಲ್ಲಿ ನಮ್ಮೊಂದಿಗೆ ಮದ್ದಲೆ ವಾದಕರಾಗಿ ಕಾಣಿಸಿಕೊಂಡಂಥ ಶ್ರೀ ಸುನೀಲ್ ಭಂಡಾರಿ ಅವರಿದ್ದಾರೆ. ಅವರಿಗೂ ಕೂಡ ವಿ4 ಮಾಧ್ಯಮದ ಎಲ್ಲ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತ. ಹಾಗೂ ಶ್ರುತಿಯೊಂದಿಗೆ ನಮ್ಮಲ್ಲಿ ಸಹಕರಿಸಲಿಕ್ಕಾಗಿ ನಿಲಯದ ಕಲಾವಿದರಾದ ಶ್ರೀ ಮನೋಜ್ ಅವರು ಇದ್ದಾರೆ. ಅವರಿಗೂ ಕೂಡ ಯಕ್ಷಗಾನದ ಎಲ್ಲ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತ. ಈಗ ಪ್ರಾರಂಭದಲ್ಲಿ ಯಕ್ಷಗಾನದ ಸಂಪ್ರದಾಯದಂತೆ ಗಣೇಶ ಸ್ತುತಿ, ಮುದದಿಂದ ನಿನ್ನ ಕೊಂಡಾಡುವೆನು. ಮುದದಿಂದ ನಿನ್ನ ಕೊಂಡಾಡುವೇನು ಅನವರತ ಮದವೂರ ವಿಘ್ನೇಶ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನು ಪಗಳಲಳವಲ್ಲ, ಅರರೆ ನಿನ್ನಯ ಮಹಿಮೆಯನು ಪಗಳಲಳವಲ್ಲ. ಧರಣಿಯನು ಪತ್ತಿರ್ಧ ಮಹಾಶೇಷಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ. ಧರೆಯೊಳು ವಿಶೇಷ ಮದ ಊರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಪ್ರಿಯ ವೀಕ್ಷಕರೇ, ಯಕ್ಷಗಾನದ ಸಂಪ್ರದಾಯದಂತೆ ಗಣೇಶ ಸ್ತುತಿಯೊಂದಿಗೆ ನಮ್ಮ ಕಾರ್ಯಕ್ರಮ ಇವತ್ತು ಪ್ರಾರಂಭವಾಗಿದೆ. ಯುವ ಭಾಗವತರಾದಂತಹ ಶ್ರೀ ಸುಬ್ರಹ್ಮಣ್ಯ ಆಚಾರ್ ಇವರು ನಗರದವರು. ಇವರನ್ನು ಈಗ ಮಾತಾಡಿಸೋಣ. ಶ್ರೀ ಸುಬ್ರಹ್ಮಣ್ಯ ಆಚಾರ್ ಅವರೇ, ನಿಮ್ಮ ಕೌಟುಂಬಿಕ ಹಿನ್ನೆಲೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ತಾವು ವಿವರಿಸಬೇಕು. ನಮ್ಮ ತಂದೆಯವರು ಮೂಲತಃ ಉಡುಪಿಯಿಂದ ಮುಂದೆ ಕಾರ್ಕಳದವರು. ಅಲ್ಲಿಂದ ಅವರು
ಘಟ್ಟಕ್ಕೆ ಹೋಗಿ ನಮ್ಮ ಸ್ವಂತ ಮನೆ ನಗರ ಹಾಂ ಘಟ್ಟದಲ್ಲಿ ಹೀಗೆ ನಮ್ಮಲ್ಲಿ ಅಳಿಯ ಸಂತಾನ ಅಂತೇಳಿ ಹೇಳ್ತಾರಲ್ಲ, ಹಾಗೆ ಅಲ್ಲಿ ಘಟ್ಟದಲ್ಲಿದ್ದು ನಾವೆಲ್ಲ ಅಲ್ಲಿ ಹುಟ್ಟಿದ್ದು ಘಟ್ಟದಲ್ಲಿ. ಮತ್ತು ಅವರಿಗೆ ಆ್ಯಕ್ಚುಲಿ ನಮ್ಮ ಉದ್ಯೋಗ ಮರಕೆಲಸ. ನಮ್ಮ ತಂದೆಯವರು ಮೊದಲಿಂದ ಹೀಗೆ ಬೆಂಗಳೂರು ಅಲ್ಲಿ ಇಲ್ಲೆಲ್ಲ ಇದ್ದು ಹೋಟೆಲ್ ಹಾಗೆಲ್ಲ ಮಾಡಿ ನಂತರ ಕೃಷಿಯನ್ನು ಪ್ರಾರಂಭಿಸಿದರು. ಯಕ್ಷಗಾನದ್ದು ಯಾವುದೇ ಒಂದು ಇದಿಲ್ಲ ತಂದೆಯವರಿಗಿಲ್ಲ. ಮತ್ತು ನಮ್ಮ ಅಜ್ಜ ಒಬ್ಬರು ಮೊದಲೇಗಾರ, ಅಜ್ಜ ಅಂದರೆ ತಂದೆಯ ತಾಯಿಯ ತಂದೆ ತಂದೆ, ಅವರು ಮೊದಲೇ ಬಾರಿಸ್ತಾ ಇದ್ರು. ಆವಾಗ ನಾನು ಸಾಮಾನ್ಯ ಒಂದು 6-7 ಕ್ಲಾಸ್ ಇರ್ಬೋದು ಅಷ್ಟೇ. ಆ ಸ್ವರವನ್ನು ಕೇಳಿದಾಗ ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಗೋದು. ಮತ್ತು ಆಮೇಲೆ ಈ ನಾವುಡ್ರ ಒಂದು ಪದ್ಯಗಳನ್ನೆಲ್ಲ ಕೇಳಿ ನಿಜವಾಗಿ ನಾನು ಕಾಳಿಂಗನವರನ್ನು ನೋಡಲೇ ಇಲ್ಲ. ಕಾಳಿಂಗನವರ ಸತ್ತು ಸುಮಾರು ವರ್ಷ ಆಯಿತು ಈಗ. ಹೌದು. ಅಂದರೆ ಆ ಟೈಮಿನಲ್ಲಿ ಅಂದರೆ ನಾವುಡ್ರು ತೀರ ಹೋದ್ರೆ ಅಂತೇಳಿ ಎಲ್ಲ ಹೇಳಿದರು. ಮತ್ತು ಉದಯಾವಣೆ ಎಲ್ಲ ನೋಡಿ ನಮಗೆ ಗೊತ್ತಾದದ್ದು. ಅಂದರೆ ನಾವುಡ್ರನ್ನ ನಾನು ನೋಡಲಿಲ್ಲ. ಪದ್ಯ ಕೇಳಿದ್ದೀರಾ? ಅದೇ ಅವ್ರ ಪದ್ಯವನ್ನು ಕೇಳಿದ್ದೇನೆ ಕಾಳಿಂಗನವರ. ಅಂದರೆ ನಂಗೆ ಅದ್ರ ಬಗ್ಗೆ ಅವರದ್ದು ಇದಿರಲಿಲ್ಲ. ರಂಗದಲ್ಲಿ ಕೇಳಿರಲಿಲ್ಲ, ನೀವು ಕ್ಯಾಸೆಟ್ ಎಲ್ಲ ನೋಡಿರ್ಬೋದು, ಕೇಳಿರ್ಬೋದು. ಕ್ಯಾಸೆಟ್ ಎಲ್ಲ ಕೇಳಿದ್ದೇವೆ ಅಷ್ಟೇ. ಅವರ ಸ್ವರದಿಂದ ನೀವು ಪ್ರಭಾವಿತರಾದ? ಹೌದು. ಯಕ್ಷಗಾನವನ್ನು ನಿಮ್ಮ ಅಜ್ಜ ಮದ್ದಳೆಯವರು ಅಂತ ಹೇಳಿದ್ರಿ. ಹೌದು ಹೌದು. ಮದ್ದಳೆಯನ್ನ ನೀವು ಕಲೀಲಿಕ್ಕೆ ಹೋಗಲಿಲ್ಲ? ಇಲ್ಲ, ಕಲೀಲಿಕ್ಕೆ ಹೋಗಲಿಲ್ಲ. ಒಂದು ಕರೆ ಇದೆ, ಕರೆಯನ್ನ ನಾವು ಉತ್ತರಿಸಿ ಮುಂದುವರಿಯೋಣ. ಆಗ್ಬೋದು. ಹಲೋ ಹಲೋ ಹಲೋ. ಹಾ ನಮಸ್ಕಾರ. ನಮಸ್ಕಾರ. ಯಾರು ಮಾತಾಡ್ತೀರಿ? ಸಚ್ಚೇರ್ಪೇಟೆಯಿಂದ ವಿಕಾಸ್ ಶೆಟ್ಟಿ. ಯಾರು? ವಿಕಾಸ್ ಶೆಟ್ಟಿ, ಸಚ್ಚೇರ್ಪೇಟೆಯಿಂದ. ಹೇಳಿ ಶೆಟ್ರೆ. ಸರ್, ನಮ್ಗೆ ಜಯತು ಆದಿಮಾಯ ಒಂದು ಪದ್ಯ ಉಂಟಲ್ಲ ಶ್ರೀಮಂತದಿಂದ, ಹಾ ಹಾ ಹಾ, ಆ ಪದ್ಯ ಬೇಕು. ಹೇಳ್ಬೋದಾ? ಆಗ್ಬೋದು. ಆಯ್ತು. ಮತ್ತೆ ಏನಾದ್ರು ಭಾಗವತರಿದ್ದಾರೆ, ಏನಾದ್ರು ಮಾತಾಡ್ಲಿಕ್ಕೆ? ಹಲೋ. ಹಾ ಹೇಳಿ, ಮಾತಾಡಿ. ಹಲೋ 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 ಮಾತಾಡಿ ಮಾತಾಡಿ, ಸುಬ್ರಹ್ಮಣ್ಯ ಆಚಾರ್ಯ ಹತ್ರ ಮಾತಾಡಿ. ಹಲೋ ಸರ್. ಹಲೋ. ವಿಕಾಸ್ ಶೆಟ್ಟಿ, ಸಚ್ಚೇರ್ಪೇಟೆಯಿಂದ. ಹೇಳಿ. ನಮಸ್ಕಾರ. ಇದು ದೇವಿ ಮಾತಿನಿಂದ ಆದಿಮಾಯ ಪ್ರತ್ಯಕ್ಷ ಇರ್ತದಲ್ಲ? ಹೌದು, ಬುಡದಲ್ಲಿ ಅಲ್ವಾ? ಜಯತು ಆದಿಮಾಯ ಒಂದು ಪದ್ಯ ಉಂಟಲ್ಲ? ಹೌದು ಹೌದು. ಅದು ಬೇಕಿತ್ತು. ಹೇಳ್ಬೋದಲ್ಲ? ಆದೀತು. ಆಯ್ತು, ತಮ್ಮ ಕರೆಗಾಗಿ ಧನ್ಯವಾದಗಳು. ಜಯತು ಜಯತು ಆದಿಮಾಯೇ, ಜಯತು ಜಯತು ಆದಿಮಾಯೇ, ಸರ್ವ ಭಯ ನಿವಾರಿಣಿಯೇನಿ ಕರುಣದಿ ಕಾಯೇ, ಸರ್ವ ಭಯ ನಿವಾರಿಣಿಯೇನಿ ಕರುಣದಿ ಕಾಯೇ. ದಯ ಸಾಗರೆಯೇ ಭಕ್ತಿಯಿಲ್ದ, ದಯ ಸಾಗರೆಯ ಭಕ್ತಿಯಿಲ್ದ, ಪದದೊಲವ ಸ್ಮರಿಸುವೆವು ಅತಿ ಮುದದಿಂದ, ಪದದೊಲವ ಸ್ಮರಿಸುವೆವು ಅತಿ ಮುದದಿಂದ. ಜಯತು ಜಯತು ಆದಿಮಾಯೇ, ಸರ್ವ ಭಯ ನಿವಾರಿಣಿಯೇನಿ ಕರುಣದಿ ಕಾಯೇ. ಜಯತು 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 ಆದಿಮಾಯೇ. ಇದು ದೇವಿ ಮಹಾತ್ಮೆಯ ಪದ್ಯ. ಹೌದು. ಮನೆಯಲ್ಲಿ ದೇವಿ ಪ್ರತ್ಯಕ್ಷ ಪ್ರಾರಂಭವಾಗಿ ದೇವಿ ಪ್ರತ್ಯಕ್ಷ ಒಂಬೂರ್ವಾದಳನೆ ಅಂತ ಹೇಳಿ ಆದ ಮೇಲೆ ತೆರೆಯನ್ನು ಬಿಡ್ತಾರೆ. ಆವಾಗ ಆದಿಮಾಯೆ ಅಂತೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ತಾರೆ. ಹೌದು, ಬ್ರಹ್ಮ ವಿಷ್ಣು ಮಹೇ ಅವ್ರಿಗೆ ಯಾರಂತೇಳಿ ಹೌದು ತಮ್ಮಲ್ಲಿ ಚರ್ಚೆ ಶುರುವಾಗ್ತದೆ. ನಾವು ಯಾರಂತ ಗೊತ್ತಿಲ್ಲ. ಆವಾಗ ಆದಿಮಾಯೆ ಹೇಳುವಂತದ್ದು. ಆದಿಮಾಯೆಯನ್ನು ಸ್ತುತಿಸುವಂತ ಒಂದು ಪದ್ಯ. ಸ್ತುತಿಸುವಂತ ಇದು ತೆಂಕು ಮತ್ತು ಬಡಗಿನಲ್ಲಿ ವ್ಯತ್ಯಾಸ ಉಂಟು ಈ ಪದ್ಯದಲ್ಲಿ? ತೆಂಕಿನಲ್ಲಿ ಈಗ ಏನೋ ಬಿಡತಿಗೆ ಬಿಡುವುದು ಅಂತ ಹೇಳಿ ಅಲ್ಲ, ಪದ್ಯ ಅದೇ ಪದ್ಯ ತೆಂಕಿನಲ್ಲಿ ಪದ್ಯ ಅದೇ ಅದೇ ದೇವಿ ಮಹಾತ್ಮೆಯಲ್ಲಿ ತೆಂಕಿನಲ್ಲಿ ಹೇಳ್ತಾರೆ, ಬಡಗಿನಲ್ಲಿ ಹೇಳ್ತಾರೆ. ಬಡಗಿನಲ್ಲಿ ಹೇಳ್ತಾರೆ. ಅದೇ. ಈಗ ಇನ್ನೊಂದು ಕರೆ ಇದೆ.
ಹಲೋ, ತಾಂತ್ರಿಕ ಸಮಸ್ಯೆಯಿಂದ ಕಟ್ಟಾಗಿದೆ ಅದು. ಈಗ ನಿಮ್ಮ ಕೌಟುಂಬಿಕ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ವು. ಅಜ್ಜನ ಒಂದು ಯಕ್ಷಗಾನದ ಒಂದು ಹೌದು, ಅದು ಮದ್ದಲೆ ಬಾರಿಸ್ತಾ ಇದ್ರು. ಹೌದು. ನಾನು ಅವರಿಗೆ ನನಗೆ ಪಾಪು ಅಂತೇಳಿ ಕರೆಯೋದು. ನಮ್ಮ ಅಜ್ಜ ಮೊದಲಿಗೆ ಬೋನ ನಮ್ಗೆ ಅದು ಬೋನ್ ಅಂದ್ರೆ ಎಂತ ಅಂತೇಳಿ ಗೊತ್ತಿಲ್ಲ. ಈ ಅನ್ನ ಮತ್ತೆ ಬೂದಿಯನ್ನ ಮಿಶ್ರ ಮಾಡಿ ಅದನ್ನು ಕಲಸಿ ಕೈಗೆಲ್ಲ ಸ್ವಲ್ಪ ಒಣಸ್ಕೊಂಡು ಹೋಗಿ ಕೊಡೋದು. ಅವರು ಪದ್ಯ ಹೇಳ್ತಾ ಅವರೇ ಮೊದಲೇ ಬಾರಿಸೋದು. ಅವಾಗ ನನಗೆ ನೋಡುವ ಯಕ್ಷಗಾನ ಒಂದು ಕಲಿಬೇಕು ಅನ್ನೋಂಥ ಆಸೆ ಹುಟ್ಟಿದ್ದು. ಮತ್ತೆ ವಿದ್ಯಾಭ್ಯಾಸ ತಮ್ಮದು? ವಿದ್ಯಾಭ್ಯಾಸ 9 ತರಗತಿ. 9ಕ್ಕೆ ಬಿಟ್ರೆ ನೀವು? 9ಕ್ಕೆ ಹೌದು. ಏನು ಕಾರಣ ಕೇಳ್ಬೋದು? ಉತ್ತೀರ್ಣ ಆಗಲಿಲ್ಲ. ಹೇಗೆ ಯಕ್ಷಗಾನದ ಗೀಳು ಜಾಸ್ತಿ ಆಯ್ತಾ ಅಥವಾ ಓದಲಿಲ್ಲ? ಹೇಗೆ? ಓದಬೇಕಂತೇಳಿ ಮನಸ್ಸಿತ್ತು. ಅದರಲ್ಲೂ ಒಂದು ಯಕ್ಷಗಾನ ಒಂದು ಕಲಿಯುವ ಅಂತೇಳಿ ಅದರಲ್ಲಿ ಒಂದು ಆಸಕ್ತಿ. ಶಾಲೆಯಲ್ಲಂತೂ ಮತ್ತಿನ್ನು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇದನ್ನಾದ್ರೂ ಮಾಡುವ ಅಂತೇಳಿ ನನ್ನ ನೇರವಾಗಿ ಮೇಳಕ್ಕೆ ಬಂದಿರಿ? ಇಲ್ಲ, ಮೇಳಕ್ಕೆ ಬರಲಿಲ್ಲ. ಕಲಿಬೇಕಲ್ಲ, ಯಕ್ಷಗಾನ ಕಲಿದೆ ಮೇಳಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಆವಾಗ ನಮ್ಮ ಕೇಳಿರ್ಬೋದು, ಈಗ ತೀರು ಹೋಗಿದ್ದಾರೆ, ಜಗನ್ನಾಥ್ ಶೆಟ್ಟರ್, ನಗರ ಜಗನ್ನಾಥ್ ಶೆಟ್ಟರ್, ಬಡಗುತಿಟ್ಟಿನ ಬಹಳ ಪ್ರಸಿದ್ಧ ಎರಡನೇ ವೇಷಧಾರಿ. ಅವರು ಮನೆಗೂ ನಮ್ಮ ಮನೆಗೂ ಒಂದು 10 ಕಿಲೋಮೀಟರ್ ಅಂತರ ಉಂಟು. ಆವಾಗ ಅವ್ರ ಹೆಸರು ನಾನು ಕೇಳಿದ್ದೆ. ಬಡಗುತಿಟ್ಟು ಯಕ್ಷಗಾನದಲ್ಲಿ ನಾವು ಕಲಾವಿದರ ಹೆಸರು ಹಾಕುವಂಥ ಸಂಪ್ರದಾಯ ಬಹಳ ಕಡಿಮೆ. ಪೇಪರ್ನಲ್ಲಿ ವೃತ್ತಪತ್ರಿಕೆಗಳಲ್ಲಿ ಜಾಹೀರಾತು ನೀಡುವಾಗ ನಗರ ಅಂತ ಹೇಳಿದರೆ ಅದು ನಗರ ಜಗನ್ನಾಥ್ ಶೆಟ್ಟರು. ಹೌದು. ಈಗ ನಗರ ಅಂತ ಹೇಳಿದರೆ ನಗರ ಸುಬ್ರಹ್ಮಣ್ಯ ಆಚಾರ್ಯರಾಗಿದ್ದಾರೆ. ನಗರ ಜಗನ್ನಾಥ್ ಶೆಟ್ಟರು ಈಗ ಇಲ್ಲ, ದುರದೃಷ್ಟವಶಾತ್ ಅವರು ನಮ್ಮನ್ನು ಅಗಲಿದ್ದಾರೆ. ಬಹಳ ಒಂದು ಪ್ರತಿಭಾನ್ವಿತ ಕಲಾವಿದರು. ಹೌದು. ಅವರ ಒಂದು ಪ್ರಭಾವ ನಿಮ್ಮ ಮೇಲೆ ಆಯಿತು? ಖಂಡಿತ. ಅವರು ಕೆಲವೊಂದು ವೇಷಗಳನ್ನು ಮರೆಯಲಿಕ್ಕೆ ಆಗೋದಿಲ್ಲ. ಅವರ ಮಗ ಪ್ರಕಾಶ್ ಅಂತೇಳಿ ಅವರು ಯಕ್ಷಗಾನವನ್ನು ಅಭ್ಯಾಸ ಮಾಡಿದ್ದಾರೆ. ಉಡುಪಿ MGM ಯಕ್ಷಗಾನ ಕೇಂದ್ರ ಇಂದ್ರಾಳಿ, ನಮ್ಮ ಶಿವರಾಮ ಕಾರಂತ ಕೇಂದ್ರ. ಹೌದು. ಆವಾಗ ಅವರಲ್ಲಿ ನಾನು ಹೀಗೆ ಒಂದು ಕರೆ ಇದೆ. ಹಲೋ. ಹಲೋ, ನಮಸ್ಕಾರ. V4 ಚಾನಲ್ ಅಲ್ಲ? ಹೌದು, ನಮಸ್ಕಾರ. ನಮಸ್ಕಾರ. ನಾನು ಉದಯ್ ಕುಮಾರ್ ಶೆಟ್ಟರ್ ಅಂತ ಮಣಿಪಾಲದಿಂದ. ಹೇಳಿ ಉದಯ್ ಕುಮಾರ್ ಶೆಟ್ಟರ್, ಎಸ್ ವಿ ಉದಯ್ ಕುಮಾರ್ ಶೆಟ್ಟರ್. ಹೇಳಿ. ಇಲ್ಲಿ ನಮ್ಮೊಟ್ಟಿಗೆ ನಗರ ಸುಬ್ರಹ್ಮಣ್ಯ ಆಚಾರ್ಯ ಅವರಿದ್ದಾರೆ. ಒಳ್ಳೆ ಕೆಲಸ, ಕಾರ್ಯಕ್ರಮ ಒಳ್ಳೆ ರೀತಿ ಮುಂದುವರ್ಸ್ಕೊಂಡು ಬಾರಿ ತುಂಬಾ ಧನ್ಯವಾದ. ಸುಬ್ರಹ್ಮಣ್ಯ ಆಚಾರ್ಯ ನಮ್ಮ ಮಂದರ್ತಿ ಮಾಡೋದು ಭಾಗವತರು. ಹೌದು. ಒಳ್ಳೆ ಕಲಾವಿದರು. ಹೌದು. ಒಳ್ಳೆ ಶರೀರ ಎಲ್ಲ ಇರುವಂತವರು. ಹೌದು. ಒಳ್ಳೆ ಸ್ವರ ಉಂಟು ಅವರಿಗೆ. ಅವ್ರ ಹತ್ರ ಒಂದು ಪದ್ಯ ಆಡಿಸಬಹುದಾ? ಯಾವುದು? ಕೇಳಿ, ಅವರಿಗೆ ಕೇಳಿ. ಹಲೋ. ಒಳ್ಳೆಯ ಹೊಸ ರಾಗಗಳನ್ನ ಅಳವಡಿಸ್ತೀರಿ ನೀವು. ನನಗೆ ಒಂದು ಬಹುಧಾರ ರಾಗದಲ್ಲಿ ಒಂದು ಪದ್ಯ ಆಡ್ಬೋದಾ? ಆಗ್ಬಹುದು. ಕವಿರತ್ನ ಕಾಳಿದಾಸದಿಂದ ಕಂಡ ಕಲಾಧಾರನ ಆಗ್ಬೋದು. ಆಮೇಲೆ ಇನ್ನೊಂದು ವೃಂದಾವನ ಸಾರಂಗದಲ್ಲಿ ಉದಯಣ್ಣ ಮಾತಾಡೋದಲ್ವಾ? ಹೌದೌದು. ನಮಸ್ಕಾರ. ಆಗ್ಬೋದು. ವೃಂದಾವನ ಸಾರಂಗದಲ್ಲಿ ಯಾವುದು? ವೃಂದಾವನ ಸಾರಂಗದಲ್ಲಿ ಕರುಣದೀಪುರ ಇದಮ್ಮ ಮಾಯಪುರಿ ಮಾತಿನಲ್ಲಿ ಅವ್ರ ಪದ್ಯ ಕೇಳಿದ್ದೆ ನಾನು. ಈ ರಾಗದ ಬಗ್ಗೆ ಒಳ್ಳೆ ಹಿಡಿತೆ ಉಂಟು ಅವ್ರಿಗೆ. ಆದ್ರಿಂದ ಇದೆರಡು ರಾಗ, ಹೊಸ ರಾಗ ಅದು ಅಂತ ಹೇಳಿಸ್ಬೋದಾ? ಮೊದಲಿಗೆ ಯಾವುದು? ಬಹುದಾರಿ. ಕವಿರತ್ನ ಕಾಳಿದಾಸದಲ್ಲಿ ಕಂಡ ಕಲಾಧಾರನ. ಹೌದು. ವಿದ್ಯಾಧರೆಯನ್ನು ನೋಡಿ ಹೇಳುವಂಥದ್ದು. ಆಯ್ತು. ಕಂಡ ಕಲಾಧರನೋ ಕಂಡ ಕಲಾಧರನೋ ಕಂಡ ಕಲಾಧರನೋ ಮೋಹನೆಯನ್ನು ಕಂಡ ಕಲಾಧರನೋ ಕಂಡ ತಂಗದಿರ ಮಂಡಲವ ಮೀರುವುದು ಎಂಬ ಕಂಡ ತಂಗದಿರ ಮಂಡಲವ ಮೀರುವುದು ಎಂಬ ದುಂಡುಕು ಜಯ ಮುಖದಂದವ ಈಕ್ಷಿಸಿ ಕಂಡ ತಂಗದಿರ ಮಂಡಲವ ಮೀರುವುದು ಎಂಬ ದುಂಡು ಕುಶಯ ಮುಖದೊಂದವ ಈಕ್ಷಿಸಿ
ದುಂಡುಕು ಜಯ ಮುಖರಾದವ ಈಕ್ಷಿಸೆ ಕಂಡ ತಂಗದಿರ ಮಂಡಲವ ಮಿರುದು ಎಂಬ ಕಂಡ ತಂಗದಿರ ಮಂಡಲವ ಮಿರುದು ಎಂಬ ದುಂಡುಕು ಜಯ ಮುಖದಲ್ದವ ಈಕ್ಷಿಸಿ ದುಂಡುಕು ಜಯ ಮುಖ ಅಂದವ ಈಕ್ಷಿಸಿ ಕಂಡ ಕಲಾಧರನು ಮೋಹನೆಯನ್ನು ಕಂಡ 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 ಕಲಾಧರನು ಚಿಟ್ಟಾಣಿಯವರ ಕಲಾಧರ ಬಹಳ ಪ್ರಖ್ಯಾತಿಯನ್ನು ಪಡೆದಂಥ ಒಂದು ವೇಷ. ಈಗ ಉದಯಣ್ಣ ಲೈನಲ್ಲಿ ಇದ್ದಾರೆ. ಉದಯಣ್ಣ, ಇನ್ನೊಂದು ಪದ್ಯ ಯಾವುದು ಕೇಳಿದ್ರಿ ನೀವು? ಹಲೋ, ಲೈನ್ ಕಟ್ಟಾಗಿ ಬೃಂದಾವನ ಸಾರಂಗದ ಒಂದು ರಾಗದ ಪದ್ಯ ಒಂದು ಹೇಳಿ ಕೇಳಿದ್ರು ಅವರು. ಹೇಳ್ಬೋದಾ? ಹೇಳಿ, ಮುಂದುವರಿಸಿ. ಕರುಣಾದಿ ಪೋರೆವು ದಿನ ಕರುಣಾದಿ ಪೋರೆವು ದಿನ ಹೇ ಸೌಮಿತ್ರಿ ಚರಣ ಕಿಂಕರಳು ನಿನ್ನ ಹೇ ಸೌಮಿತ್ರಿ ಚರಣ ಕಿಂಕರಳು ನಿನ್ನ ಕರುಣದಿ ಪೊರೆಯುವುದಿಲ್ಲ ಹೇ ಸೌಮಿತ್ರಿ ಚರಣ ಕಿಂಕರಳು ನಿನ್ನ ಅರಿಯದಿಗೆಯು ಕಟ್ಟಿದಳು ಹಯ ಅರಿಯದಿಗೆಯು ಕಟ್ಟಿದಳು ಹಯ ತುರಕೆ ಜ್ಞಾನವಿಹೀನೆ ನಿಲ್ದಳು ಅರಿಯದಿಗೆಯು ಕಟ್ಟಿದಳು ಹಯ ತುರಕೆ ಜ್ಞಾನವಿಹೀನೆ ನಿಲ್ದಳು ಪರಮ ಪಾತಕ ಗೈದಳಿಕೆಯ ತರಳೆಯಲ್ದದಿ ಸಲಹ ಬೇವುದು ಪರಮ ಪಾತಕ ಗೈದಳಿಕೆಯ ತರಳೆಯಲ್ದದಿ ಸಲಹ ಬೇವುದು ಕರುಣಾದಿ ಪೊರೆವು ತಿನ್ನ ಪರಮ ಪಾತಕ ಗೈದಳಿಕೆಯ ತರಳೆಯಲ್ದದಿ ಸಲಹ ಬೇವುದು ಕರುಣದಿ ಕರುಣದಿ ಕರುಣದೆ ಪೊರೆಯುವುದಿನ್ನ ಹೇ ಸೌಮಿತ್ರಿ ಚರಣ ಕಿಂಕರಳು ನಿನ್ನ
ಅರಿಯದೀಕೆಯು ಕಟ್ಟಿದಳು ಹೊಯದುರಗೆ ಜ್ಞಾನವಿಹೀನೆ ನಿಂದಳು ಅರಿಯದೀಕೆಯು ಕಟ್ಟಿದಳು ಹಯ ತುರಕೆ ಜ್ಞಾನವಿಹೀನೆ ನಿಲ್ದಳು ಪರಮಪಾತಕ ಗೈದಳಿಕೆಯ ತರಳೆಯಂದದಿ ಸಲಗ ಬೇವುದು ಪರಮಪಾತಕ ಗೈದಳಿಕೆಯ ತರಳೆಯಂದದಿ ಸಲಗ ಬೇವುದು ಕರುಣದಿ ಪೊರೆವುದೆನ್ನ ಹೇ ಸೌಮಿತ್ರಿ ಚರಣ ಕಿಂಕರಳು ನಿನ್ನ ಕರುಣದಿ ಪರವುದೆನ್ನ ಕರುಣದಿ ಪರವುದೆನ್ನ ಹೇ ಸೌಮಿತ್ರಿ ಚರಣ ಕಿಂಕರಳು ನಿನ್ನ. ಇದು ಮಾಯಾಪುರಿ ಮಹಾತ್ಮೆಯ ಪದ್ಯ, ಕುಮುದಿನಿಯ ಪದ್ಯ. ಹೌದು. ತಪಸ್ವಿನಿಯಾದಂಥ ಆಕೆಯನ್ನು ಕುಣಿಸಲಿಕ್ಕೆ ಇಷ್ಟೊಂದು ಉದ್ದದ ಪದ್ಯ ಹೇಳೋದು ಸರಿ ಅದು ಅಲ್ಲ ಹಾಗಲ್ಲ. ಹಾಂ, ಅಂದರೆ ಈ ಒಂದು ಕರೆ ಇದೆ, ಆ ಕರೆಗೆ ಉತ್ತರಿಸಿ ನಾವು ಚರ್ಚೆ ಮಾಡೋಣ. ಹಲೋ ಹಲೋ ಹಲೋ. ಹಾಂ, ನಮಸ್ಕಾರ. ನಮಸ್ಕಾರ, ನಾನು ಅಶೋಕ್ ಭಟ್ ಬೆಂಗಳೂರಿಂದ. ಬೆಂಗಳೂರಿಂದ? ನಾನು ಮಂಗಳೂರಲ್ಲಿ ಇದ್ದೇನೆ ಇವತ್ತು. ಅವರು ಆಚಾರ್ಯ ಸ್ವಲ್ಪ. ಹಾಂ 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 ಹಾಂ, ಕೊಡಿ ಆಚಾರ್ಯ ಹತ್ರ ಮಾತಾಡಿ. ಹಲೋ ಆಚಾರ್ಯ, ನಿಮ್ದು ಚಾಲುಕ್ಯ ಚಕ್ರೇಶ್ವರ ಸ್ಟಾರ್ಟಿಂಗ್ ಹೇಳ್ತಿರಲ್ಲ ಧೈರ್ಯ ಶಾಸ್ತ್ರದೊಳಗೆ. ಹಾಂ ಹಲೋ, ಯಾರು? ಚಾಲುಕ್ಯ ಚಕ್ರೇಶ್ವರದಲ್ಲಿ. ಹೌದು ಗೊತ್ತಾಯಿತು. ಹಾಡಬೇಕಿತ್ತು. ಅದಂದ್ರೆ ಏನಾಗಿದೆ ಅಂದರೆ ಹೊಸ ಅದು ಪ್ರಸಂಗ. ಆ ಸಲ 1-2 ವರ್ಷದ ಹಿಂದೆ ಅದು ಒಂದ್ಸಲ ಇಲ್ಲಿ ಮಂಗಳೂರಲ್ಲಿ ರೆಕಾರ್ಡಿಂಗ್ ಆದದ್ದು. ಅದು ಮತ್ತೆ ಚಾಲ್ತಿಯಲ್ಲಿರುವ ಪ್ರಸಂಗ ಅಲ್ಲವಲ್ಲ. ಯಾವ್ದಾದ್ರು ಪುರಾಣದ ಪ್ರಸಂಗವನ್ನು ಯಾವ್ದಾದ್ರು ಕೇಳಿ, ಪೌರಾಣಿಕ. ಇವರು ಸುನಿಲ್ ಭಂಡಾರಿ ಇದ್ದಾರಲ್ಲ, ಹೌದು, ಅವರು ನನ್ನ ಇವರು ಜೂನಿಯರ್, ಅವರು ಹೈಸ್ಕೂಲ್ ಅಲ್ಲಿ. ಆಕ್ಚುಲಿ ಅವರು ಊರ್ಲವನ್ನ ಕಟ್ಟೋಕದವನು. ಹಾ ಹಾ ಹಾ, ಅವ್ರ ಹತ್ರ ಮಾತಾಡ್ಬೋದಾ? ಮಾತಾಡಿ ಮಾತಾಡಿ. ಸುನಿಲ್ ಭಂಡಾರಿ. ನಮಸ್ಕಾರ. ನಾನು ಇವರು KP ವಿನೋದ್ ಇದ್ನಲ್ಲ, ಅವನು ಕ್ಲಾಸ್ಮೇಟ್ ಅಶೋಕ್ ಭಟ್ ಅಂದ್ಬಿಟ್ಟು. ಹೌದಾ? ನಾನು ಇವತ್ತು ಮಂಗಳೂರಿಗೆ ಬಂದಿದ್ದೆ. ಬಹಳ ಸಂತೋಷ ಆಯ್ತು ನಿನ್ನ ನೋಡಿ. ಯಾವ ಪದ್ಯ? ಯಾವ್ದಾದ್ರು ಪೌರಾಣಿಕ ಪದ್ಯ ಪ್ರಸಂಗದ ಪದ್ಯಗಳನ್ನ ಕೇಳಿ. ರಾಮಾಯಣ ಯಾವ್ದೋ ಹೇಳಿ, ಪರವಾಗಿಲ್ಲ. ಓಕೆ, ಥ್ಯಾಂಕ್ಸ್. ಆಯ್ತು ಆಯ್ತು ಆಯ್ತು, ಧನ್ಯವಾದ. ಈಗ ಮಾಯಾಪುರಿ ಮಹಾತ್ಮೆ ಪ್ರಸಂಗದ ಬಗ್ಗೆ ನಾವು ಮಾತಾಡ್ತೀವಿ. ಅದು ಮದನಾಕ್ಷಿ ತಾರಾವಳಿಯರು ಅಶ್ವ ಕಟ್ಟಿದ್ದು ತಪ್ಪಾಯಿತು ಎನ್ನುವುದನ್ನ ಲಕ್ಷ್ಮಣ ಹತ್ರ ಹೇಳುವಂತ ಒಂದು ಸನ್ನಿವೇಶ. ಈ ಪದ್ಯವನ್ನ ಹಾ, ಮೊದಲಿನ ಒಂದು ಕ್ರಮ ಅಂದ್ರೆ, ನಾವು ತಿಳಿದ ಒಂದು ಕ್ರಮ ಅಂದ್ರೆ, ಅವಳಲ್ಲಿ ನನ್ನದು ತಪ್ಪಾಯ್ತು ಅಂತ ಹೇಳಿ ಬೇಡಿಕೊಳ್ಳುವಂಥದ್ದು. ಹೌದು. ಕರುಣಾದಿ ಪೊರೆವು ಅಂದ್ರೆ ಅವರು ಬೃಂದಾವನ ಸಾರಂಗ ಹೇಳಿ ಅಂದ್ರೆ ನಾನು ಹಾಗೆ ನಾನು ಹೇಳಿ. ಅಂದ್ರೆ ರಂಗದಲ್ಲಿ ಈ ರೀತಿಯ ಒಂದು ಪ್ರಯೋಗ ಅಷ್ಟು ಸಮಂಜಸ ಆಗುದಿಲ್ಲ. ಅಂದ್ರೆ ಅದರಿಂದ ಸಾಹಿತ್ಯ ಇದಾಗುದಿಲ್ಲ, ರಾಗಗಳು ಅಂದ್ರೆ ಅಲ್ಲ, ಆ ಪಾತ್ರದ ಔಚಿತ್ಯಕ್ಕೆ ಅದು ಸ್ವಲ್ಪ ಹೆಚ್ಚಾಗ್ತದೆ ಅನ್ಸೋದು. ಒಂದು ಕರೆ ಇದೆ. ಹಲೋ ಹಲೋ, ಅಜಿತ್ ಕುಮಾರ್ ಅಲ್ಲ? ಹೌದು, ನಮಸ್ಕಾರ. ನಮಸ್ಕಾರ. ನಾನು ರಘುಪಂತ ಹಾಂ, ಹೇಳಿ 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 ಹೇಳಿ. ಸರ್, ಈ
ಯುವ ಭಾಗವತರನ್ನು V4 ಮೀಡಿಯಾಕ್ಕೆ ಕರೆಸಬೇಕು. ಇವರು ಯುವ ಭಾಗವತರೇ? ಇವರು ಅಂದ್ರೆ ಇನ್ನೂ ಯುವಕರಿದ್ದಾರೆ. ರವಿಚಂದ್ರ ಕನ್ನಡಿಕಟ್ಟೆ ಅಂತ ಹೇಳಿ ಮಂಗಳಾದೇವಿ ಮೇಳದಲ್ಲಿ ಇದ್ದಾರೆ. ಕೇಳಿದ್ವಿ. ಹಾಗೆ ಅವರನ್ನೊಮ್ಮೆ ಕರೆಸಬೇಕು ಸರ್. ಅಡ್ಡಿಲ್ಲ, ಇವ್ರ ಹತ್ರ ಮಾತಾಡಿ, ಭಾಗವತರ ಮಾತಾಡಿ. ಹಲೋ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಾವಾಗೋದಿಲ್ಲ ನಿಮ್ಗೆ, ನೀವೇ ಬೇಕು. ಅದಕ್ಕೆ ನೀವೇ ಹಾಗೆ ಇನ್ನೊಬ್ಬರನ್ನು ಕರೆಸುವ ಅಂತ. ನಾವು ಅವರ ಕಟ್ಟ ಅಭಿಮಾನಿಗಳು. ಆಗ್ಲಿ, ರವಿಚಂದ್ರ ಅವ್ರದ್ದು. ಆಯ್ತು. ನನಗೆ ಒಂದು ಸುಧನ್ವ ಮೋಕ್ಷದಲ್ಲಿ ಸುಧನ್ವ ಕಾಳಗ ಅತಿ ಶಿರೋಮಣಿ ಪ್ರಭಾವತಿಯು ಅದು ಪದ್ಯ ಗೊತ್ತುಂಟು, ಹೇಳ್ಬೋದು. ಅಡ್ಡಿಲ್ಲ, ಆಯ್ತು, ನಿಮ್ಮ ಪದ್ಯ ಹೇಳ್ತಾರೆ ಅವರಿಗೆ. ಆಯ್ತಾಯ್ತು. ಅನುಲೇಪನ ಕಸ್ತೂರಿ ವೀಳ್ಯಂಗಳ ಮಿನುಗುವ ಸಂಪಿಗೆ ಪೂಗಳಿರಿಸಿ ಇನಿಯನಿಗಿದಿರಾಗುತ್ತ ಬಂದಳು ಕಾಮನ ಮದದಾನೆಯೊಳು ಸತಿಶಿರೋಮಣಿ ಪ್ರಭಾವತಿಯು ಸತಿಶಿರೋಮಣಿ ಪ್ರಭಾವತಿಯು ಸೊಬಗಿನಲಿ ರತಿಯ ಸೋಲಿಪ ರೂಪಿನತಿ ಬೆಡಗಿನಲಿ ಸೊಬಗಿನಲಿ ಬೆಡಗಿನಲಿ ರತುನಾಭರಣಗಳ ದ್ಯುತಿ ಬೆಳಗುತ್ತಲಿ ಚತುರತೆಯ ನಿರಿಯುಡುಗೆ ಚತುರತೆಯ ನಿರಿಯುಡುಗೆಗಳ ಶೋಭಿತದ ಚೆಲ್ವಿನ ಅರ್ಧಚಂದ್ರಾಕೃತಿಯ ಫಣೆ ಕಸ್ತೂರಿ ತಿಲಕ ಭ್ರೂಲತೆಯ ಮಾನಿನಿ ಅತಿಗ ರೋಷದಲ್ಲಿ ಪತಿಗೆ ಇದಿರಾಗೋತ ಬಂದಳು ಚಂದ್ರಾಕೃತಿಯ ಪಾಣೆ ಕಸ್ತೂರಿ ತಿಲಕ ಭ್ರೂಲತೆಯ ಮಾನಿನಿ ಅತಿಗ ರೋಷದಿ ಪತಿಗೆ ಇದಿರಾಗುತ್ತ ಬಂದಳು ಪ್ರಭಾವತಿ ಇನಿಯಾಗಿದಿರಾಗುತ್ತಲಿ ಬಂದಳು ಇನಿ
ಪ್ರಭಾವತಿ ಪದಿಗೆ ಇದಿರಾಗುತ್ತ ಬಂದಳು. ಧೀಂ ಧೀಂ ತದಿನದ ತಾಂ ತಾಂ ತದಿನದ ಧೀಂ ಧೀಂ ತದಿನದ. ಧೀಂ ತದೀಂ ತಾಂ ತದೀಂ ಧೀಂ ತದೀಂ ದಿನ ಧೀಂ ತದಿನ ದಿನ ತಾಂ ತದಿನ ತದಂತ ದಿಗದಗ ದಯ್ಯ ದಯ್ಯ ದಿನ ತದಂತ ದಿಗದಾದೆ. ಧೀಂ ಧೀಂ ತದಿನ ತ ದಯ್ಯ ತದಿನ ತ. ಇನಿಯಾಗಿದಿರಾಗುತ್ತಲಿ ಬಂದಳು. ಶುದ್ಧ ಸಂಪ್ರದಾಯದ ಶೈಲಿಯಲ್ಲಿ ಹಾಡಿದ್ದೀರಿ. ಸುಧನ್ವ ಮೋಕ್ಷದ ಈ ಪ್ರಸಂಗದಲ್ಲಿ ಮದ್ದಳೆ ವಾದಕರ ಒಂದು ಪ್ರತಿಭೆಯನ್ನು ಹೊರಗೆ ಹಚ್ಚುವಂಥ ಒಂದು ಅವಕಾಶ ರಂಗದಲ್ಲಿ ಸಿಗ್ತದೆ. ಇಲ್ಲಿ ಇನ್ನೂ ಸ್ವಲ್ಪ ಉಂಟು. ಹಾಂ ಹಾಂ, ಒಂದು ಸೊಲ್ಲನ್ನು ಬಿಟ್ಟಿದೆ ನಾನು. ಭಾಳ ಮದ ಗಜದಂತೆ ಗತಿಯ ಇಡುತ್ತಲಿ. ಹೌದು, ಒಟ್ಟಾರೆ ಅವಳು ಬರಲಿಕ್ಕೆ ಒಂದು ಪದ್ಯ ಅದು. ಭಾಳ ಚೆನ್ನಾಗಿ ಮೂಡಿ ಬಂತದು. ಪ್ರಿಯ ವೀಕ್ಷಕರೇ, ನಗರ ಸುಬ್ರಹ್ಮಣ್ಯ ಆಚಾರ್ ಅವರೊಂದಿಗೆ ನಮ್ಮ ಸಂವಾದ ಒಂದು ಪುಟ್ಟ ವಾಣಿಜ್ಯ ವಿರಾಮದ ನಂತರ ಮುಂದುವರಿತದೆ. ಈಗ ಒಂದು ಪುಟ್ಟ ವಾಣಿಜ್ಯ ವಿರಾಮ. ಪ್ರಿಯ ವೀಕ್ಷಕರೇ, ನಗರ ಸುಬ್ರಹ್ಮಣ್ಯ ಆಚಾರ್ ಹಾಗೂ ಕಡತೋಕ ಸುನಿಲ್ ಭಂಡಾರಿ ಇಬ್ಬರೂ ಕೂಡ ಮಂದಾರ್ತಿ ಮೇಳದಲ್ಲಿ ಈಗ ಪ್ರಸ್ತುತ ಸೇವೆ ಸಲ್ಲಿಸುತ್ತಿರುವಂತಹ ಕಲಾವಿದರು. ಇವತ್ತು ನಮ್ಮೊಂದಿಗೆ ಅವರ ಪ್ರತಿಭೆಯನ್ನು ಇಲ್ಲಿ ತೋರಿಸಲಿಕ್ಕಿದ್ದಾರೆ. ಸುಬ್ರಹ್ಮಣ್ಯ ಆಚಾರ್ ಅವರೇ, ಈಗ ಇನ್ನೊಂದು ಕರೆ ಇದೆ, ಈ ಕರೆಯನ್ನು ಉತ್ತರಿಸಿ ಮುಂದುವರಿಸೋಣ. ಹಲೋ ಹಲೋ, ಹೇಳಿ. ನಮಸ್ಕಾರ, ಯಾರು ಮಾತಾಡ್ತೀರಿ? ಹೇಳಿ ನಿತ್ಯಾನಂದ ಶೆಟ್ಟಿ. ಹೇಳಿ ಹೇಳಿ ಹೇಳಿ. ಒಂದು ನಿಮಗೆ ಮತ್ತು V4 ಬಳಗಕ್ಕೆ ಹಾಂ, ಕರಾವಳಿಯ ಎಲ್ಲ ಯಕ್ಷಗಾನ ಪ್ರೇಮಿಗಳ ಪರವಾಗಿ ಬಹಳ ದೊಡ್ಡ ಅಭಿನಂದನೆಗಳು. ಕೃತಜ್ಞತೆಗಳು ತಮಗೆ. ಯಾಕಂದ್ರೆ ಒಂದು ರಾಷ್ಟ್ರೀಯ ಚಾನೆಲ್ ಪ್ರಾದೇಶಿಕ ಸಂಸ್ಕೃತಿಯೊಂದರ ಕುರಿತು ಮಾಡಬೇಕಾದಂತ ಕೆಲಸವನ್ನ ಒಂದು ಸ್ಥಳೀಯ ಚಾನೆಲ್ ಮಾಡ್ತಾ ಇರೋದೊಂದು ಬಹಳ ಸ್ತುತ್ಯರ್ಹವಾಗಿರುವಂತ ಅಲ್ಲ, ಇದೇ ಒಂದು ಚಾನಲ್ ಕೂಡ ರಾಷ್ಟ್ರೀಯ ಚಾನಲ್ ಆಗಿ ಬೆಳೀಲಿ ಅಂತ ಒಂದು ಹಾರೈಕೆಯನ್ನ ನಾವು ಮಾಡಬೇಕಾಗ್ತದೆ ಈ ಸಂದರ್ಭದಲ್ಲಿ. ಖಂಡಿತವಾಗಿ ಆ ದಿನಗಳು ಒದಗಿ ಬರಲಿ ಅಂತ ಕೇಳಿಕೊಳ್ತೇನೆ. ಖಂಡಿತ. ಅದ್ರ ಜೊತೆಗೆ ಈಗ ಇಷ್ಟರವರೆಗೆ ಏನು ಬಲ್ಲಿರಣ, ಇದು 33ನೇ ಕಾರ್ಯಕ್ರಮ. ಹೌದು. ಒಂದು 50 ಕಾರ್ಯಕ್ರಮ ಆದ್ಮೇಲೆ ಆ 50 ಕಾರ್ಯಕ್ರಮಗಳನ್ನ ಎಲ್ಲವನ್ನೂ ಕೂಡ ಒಟ್ಟು ಸೇರಿಸಿ ಒಂದು DVD ಏನಾದ್ರು ಮಾಡುವ ಯೋಚನೆಯನ್ನು V4 ಮೀಡಿಯಾ ಮತ್ತು ತಾವು ಜಾರಿಗೆ ತಂದ್ರೆ ಪ್ರಾಯಶಃ ಅದು ಯಕ್ಷಗಾನದ ಕ್ಷೇತ್ರದಲ್ಲೂ ಬಹಳ ಮಹತ್ವದ ಒಂದು ದಾಖಲಾತಿ ಆಗ್ಬಹುದು ಎನ್ನುವುದು ನನ್ನ ದಾಖಲಾತಿ ಈಗಾಗಲೇ ಇದೆ. ಪ್ರತಿಯೊಂದು ಕಾರ್ಯಕ್ರಮದ ಸಿಡಿಗಳನ್ನ ನಾವು ಮಾಡಿದ್ದೇವೆ. ತಮ್ಮ ಸಲಹೆಯನ್ನು ಕೂಡ ಗಮನದಲ್ಲಿ ಇಟ್ಟುಕೊಳ್ತೇವೆ. ತಮ್ಮ ಸಲಹೆಗಾಗಿ ಕೃತಜ್ಞತೆಗಳು. ಇಲ್ಲಿ ಭಾಗವತರೊಟ್ಟಿಗೆ ಮಾತಾಡಿ. ಭಾಗವತರೊಟ್ಟಿಗೆ ಏನಂದ್ರೆ ನಂದು ಎರಡೇ ಕೋರಿಕೆ ಇರೋದು. ಒಂದು, ಕೃಷ್ಣಾರ್ಜುನ ಕಾಳಗದಿಂದ ನಗರ ಸುಬ್ರಹ್ಮಣ್ಯ ಆಚಾರ್ಯವರೇ, ಭಾಗವತರೇ, ತಮ್ಮಿಂದ ಕೃಷ್ಣಾರ್ಜುನ ಕಾಳಗದಿಂದ ಹೋಯಿತು ಹೊತ್ತು ನೋಡು ಬಾಬಯ್ಯ ಹೌದು ಎನ್ನುವಂತ ಹಾಡರ ಒಂದು ಮೋಹನ್ ರಾಗದಲ್ಲಿ ಗೊತ್ತಾಯ್ತು. ಹಲೋ ಸರ್, ಹೇಳಿ. ಅದು ನಿಮ್ಮ ತೆಂಕಿನ ಪ್ರತಿಯಲ್ಲಿ ಕೃಷ್ಣಾರ್ಜುನವನ್ನು ಅದು ಬಳಸ್ತಾರೆ. ತೆಂಕಿನ ಪ್ರತಿಯಲ್ಲಿ ನಮ್ಮಲ್ಲಿ ಅಲ್ಲಿ ಬೇರೆ ಪದ್ಯ ಉಂಟು. ಅದಂದ್ರೆ ಪುಂಡರೀಕಾಕ್ಷನೇ ಕೇಳಯ್ಯ, ಅದು ಆಗ್ಬೋದು. ಬಡಗಿರೋದನ್ನು ಕೇಳೋಣ. ಅದನ್ನ ಹೇಳಿ. ಆಮೇಲೆ ಬಡಗಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ ನನಗೆ. ಕಂಸವಧೆ ಪ್ರಸಂಗದ ಕನಸ ಕಂಡ ಕಂಸ ಪದ್ಯ ಇದೆ ಬಡಗಲ್ಲಿ. ಹೌದು ಹೌದು, ಉಂಟು ಉಂಟು ಉಂಟು. ಅದನ್ನು ಒಂದು 2 ಪದ್ಯಗಳನ್ನು ಹಾಡಬೇಕಾಗಿದೆ. ಏನ ಮಾಡಲಿ ನಾನು ಇನ್ನೇನ ಕಂಡನೆ. ಹೋಯಿತು ಹೊತ್ತು, ಏನ ಮಾಡಲಿ ಹೋಯಿತು ಹೊತ್ತು, ಕೃಷ್ಣಾರ್ಜುನದ್ದು. ಈ ಪದ್ಯ ಮೊದಲು ಹೇಳಿ ಮತ್ತೆ ಹೇಳಿ. ಏನ ಮಾಡಲಿ, ಕನಸ ಕಂಡ ಕಂಸನ. ಇಲ್ಲ, ನಿಮಗೆ ಬಾಯಿಗೆ ಬಂದ ಪದ್ಯ ಮೊದಲು ಹೇಳಿ. ಏನ ಮಾಡಲಿ ನಾನು
ಏನ ಮಾಡಲಿ ನಾನಿಲ್ಲೇನ ಗಂಡೆನ ಕನಸೋ ಏನ ಮಾಡಲಿ ನಾನು ಏನ ಗಂಡನ ಕನಸೋ ಏನಾಗುತ್ತಿದೆಯೋ ಏನಾಗುತ್ತಿದೆಯೋ ನಾ ಏನ ಮಾಡುವೆನೋ ಏನಾಗುತ್ತಿದೆಯೋ ನಾ ಏನ ಮಾಡುವೆನೋ ನೆತ್ತಿಗೆ ತೈಲವ ಒತ್ತುತ್ತೋ ನೆತ್ತಿಗೆ ತೈಲವ ಒತ್ತುತ್ತ ಮೃತಿಗೆ ಲೇಪಿಸಿ ತನುವಿಗೆ ಕಟ್ಟೆಯ ನಡರುತ್ತ ಕಟ್ಟೆಯ ನಡರುತ್ತ ಕಥೆಯ ನಡರುತ್ತ ದಕ್ಷಿಣ ಯಾತ್ರೆಗೆ ಗಮಿಸಿದುದ. ಅದು ಕೃಷ್ಣಾರ್ಜುನ ಪದ್ಯ ನೆನಪಿಗೆ ಬರ್ತಾ ಇರಲಿಲ್ಲ. ಬರ್ತಾ ಇಲ್ಲ, ಅದೇ. ಪುಂಡರೀಕಾಕ್ಷನೇ ಕೇಳಯ್ಯ, ನನಗೂ ಕೂಡ ಅದು ಬರ್ತಾ ಇಲ್ಲ. ನಿತ್ಯಾನಂದ ಶೆಟ್ಟರು ಎಕ್ಸ್ಪರ್ಟ್ ಇದರಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕನ್ನಡ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಕ್ಷಗಾನದಲ್ಲಿ ಬಹಳ ಒಂದು ಅನುಭವಿ ಕೂಡ ಅವರು, ವೇಷಧಾರಿ ಮತ್ತು ಅರ್ಥಧಾರಿ ಕೂಡ. ಇನ್ನೊಂದು ಸಂದರ್ಭದಲ್ಲಿ ನಾವು ಅದನ್ನು ಅವರಿಗಾಗಿ ಹಾಡೋಣ. ಈಗ ಪಟ್ಟಾಭಿಷೇಕದ ಒಂದು ಪದ್ಯವನ್ನು ಹೇಳಿ, ವೀರದಶರಥಂದ್ರ ಪದ್ಯ. ವೀರದಶರಥ ನೃಪತಿಯ ವೀರದಶರಥ ನೃಪತಿ ಇನಕುಲ ವಾರಿದಿಗೆ ಪ್ರತಿಚಂದ್ರನು ಇನಕುಲ ವಾರಿದಿಗೆ ಪ್ರತಿ ಚಂದ್ರನೋ ಧಾರಿಣಿಯ ನಾಲ್ತಿರಲು ಕುಶಿಕ ಕುಮಾರರನು ಕರೆದೊಯ್ಯಲು ಯಜ್ಞಕ್ಕೆಂದು ಧಾರಿಣಿಯ ನಾಲ್ತಿರಲು ಧಾರಿಣಿಯ ನಾರ್ತಿರಲು ಕುಶಿಕ ಕುಮಾರರನು ಕರೆದೊಯ್ಯಲು ಯಜ್ಞಕ್ಕೆಂದು ನಿಮ್ಮ ಮೇಳದ ಸೇವೆ ಬಗ್ಗೆ ಮಾತಾಡುವುದಾದರೆ, ನೀವು ನಿಮ್ಮ ಪ್ರಾಥಮಿಕ ಇದು ಹೈಸ್ಕೂಲ್ ಶಿಕ್ಷಣದ ನಂತರ ಯಕ್ಷಗಾನವನ್ನು ಕಲಿತ್ರಿ. ಮೇಳಕ್ಕೆ ಯಾವಾಗ ಸೇರಿದಿರಿ ನೀವು? ಮೇಳಕ್ಕೆ ಯಕ್ಷಗಾನ ಕೇಂದ್ರದಲ್ಲಿ 1 ವರ್ಷ ನೃತ್ಯಾಭ್ಯಾಸ, ಮತ್ತೊಂದು ವರ್ಷ ಭಾಗವತಿಗೆ. ಅದನ್ನು ಅಭ್ಯಾಸ ಮಾಡಿ ಮತ್ತೆ ಗೋಳೆಗರಡಿ ಮೇಳಕ್ಕೆ 2 ವರ್ಷ ಅಭ್ಯಾಸ ಮಾಡಿ. ಗೋಳೆಗರಡಿ ಮೇಳ ಅಂತೇಳಿ. ಎಷ್ಟು ವರ್ಷ ಸೇವೆ ಮಾಡಿದ್ರಿ ಗೋಳೆಗರಡಿ ಮೇಳದಲ್ಲಿ? ಅದರಲ್ಲಿ 3 ವರ್ಷ. 3 ವರ್ಷ. ಮತ್ತೆ ಅಲ್ಲಿಂದ ಕಮಲಶಿಲೆ ಮೇಳದಲ್ಲಿ 2 ವರ್ಷ. ನಂತರ ಮತ್ತೆ 4 ವರ್ಷ ಮೇಳಕ್ಕೆ ಹೋಗಲಿಲ್ಲ. ಅಂದರೆ ಉಡುಪಿ ಇಂದ್ರಾಳ ಯಕ್ಷಗಾನ ಕೇಂದ್ರದಲ್ಲಿ ನಮ್ಮ ಗುರುಗಳು ತೀರಿ ಹೋದ ಸಂದರ್ಭದಲ್ಲಿ ನನಗೆ ಒಂದು ಗುರುವಿನ ಸ್ಥಾನ ಸಿಕ್ಕಿತು. ನಿಮಗೆ ಗುರುಗಳು ಯಾರಾಗಿದ್ರಲ್ಲಿ ಕೇಂದ್ರದಲ್ಲಿ? ಚಂದ್ರಹಾಸ ಪುರಾಣಿಕರು, ಅವರು ಈಗ ತೀರ್ ಹೋಗಿದ್ದಾರೆ. ಮತ್ತೆ ಒಬ್ಬರು ನೀಲಾವರ ಲಕ್ಷ್ಮೀನಾರಾಯಣರಾವ್. ನೃತ್ಯಾಭ್ಯಾಸಕ್ಕೆ ಬನ್ನಂಜ ಸಂಜೀವಸ್ವಾಮಿ ಅವರು ಈಗಲೂ ಇದ್ದಾರೆ ಕೇಂದ್ರ? ಅವರು ಈಗಲೂ ಇದ್ದಾರೆ ಕೇಂದ್ರದಲ್ಲಿ. 4 ವರ್ಷ ನೀವು ಗುರುಸ್ಥಾನದಲ್ಲಿ ಅದರಿಂದ ನನಗೆ ಅಲ್ಲಿ ಜಾಗ ಸ್ಥಾನ ಸಿಗ್ಲಿಕ್ಕಿಂತಲೂ ನನಗೆ ಈ ಮೇಳದಲ್ಲೆಲ್ಲ ಹೋಗಿ ನಮ್ಮ ತಪ್ಪು ಏನಂತೇಳಿ ಗೊತ್ತಾಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ
ಗೋರ್ಪಾಡೆ ವಿಠಲ ಪಾಟೀಲ್ರ ಅಲ್ಲಿ ಗುರುವಾಗಿದ್ರು. ಅವಾಗ ಸ್ವರ ಇರಲಿಲ್ಲ. ಅವ್ರು ಹೇಳುವಾಗ ನಮ್ಗೆ ಸ್ವರದ ಬೇಕಾಗಿಲ್ಲ. ಅವ್ರದ್ದು ತುಂಬಾ ಹಿರಿಯ ಭಾಗವತರ, ಅಷ್ಟು ನಡೆಯಲ್ಲ ಅವರಿಗೆ, ಅಷ್ಟು ಚಂದ ಗೊತ್ತುಂಟು. ಈಗ ನಿಮ್ಮ ಶಿಷ್ಯರಲ್ಲಿ ಪ್ರಮುಖರು ಯಾರಿದ್ದಾರೆ? ನನ್ನ ಶಿಷ್ಯರಲ್ಲಿ ಅಲ್ಲಿ ರಾಘವೇಂದ್ರ ಅಂತೇಳಿ ಮಂದಾರ್ತಿಯಿಂದ ಒಳಗೆ ಸ್ವಲ್ಪ ಮುದ್ದು ಮನೆ ಅಂತ ಅಲ್ಲಿ ಬರ್ತದೆ. ಅವನು ನಮ್ಮ ಮೇಳದಲ್ಲಿ ಹೋದ ವರ್ಷದವರೆಗೆ ಇದ್ದಿದ್ದ. ಈಗ ಮತ್ತೆ ಅಲ್ಲಿ ಬೆಂಗಳೂರು ಆಚೆ ಎಲ್ಲ ಇದ್ದಾನೆ. ಈಗ ನನ್ನ ಹಾಗೆ ಸ್ವಲ್ಪ ಪದ್ಯ ಹೇಳ್ತೇನೆ. ಯಾರು ಕೇಳುವಾಗ ಸುಬ್ರಹ್ಮಣ್ಯ ಆಚಾರ್ಯ ಸಂಗೀತ ಕೂತ್ಕೊಂಡಿದ್ದಾರೆ ಅಂತೇಳಿ. ಮತ್ತೆ ಮತ್ತೆ ನೀವು ಭಾಗವತಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ರಿ? ಹೌದು, ಈಗ ಮಳೆಗಾಲದಲ್ಲಿ ಮಾತ್ರ. ಅದಾದ ನಂತರ ಮಂದರ್ತಿ ಮೇಳಕ್ಕೆ ಸೇರಿದ್ರಿ? ಹೌದು, 4 ವರ್ಷ ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಈ ಒಂದು ಕರೆಯನ್ನು ಉತ್ತರಿಸೋಣ. ಹಲೋ, ತಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್, ಕಾರ್ಯಕ್ರಮದಿಂದ ಶಿವಾನಂದ ಪ್ರಭು ಮಾತಾಡ್ತೇವೆ. ಹೇಳಿ ಪ್ರಭುಗಳೇ. ಜೈ ಯಕ್ಷಗಾನಗೆ ಧನ್ಯವಾದಗಳು. ನಾನು ಹವ್ಯಾಸಿ ಕಲಾವಿದ ಸರ್. ಏನು ವೇಷ ಮಾಡ್ತೀರಾ? ನನ್ಗೊಂದು ಅವರ ಕೈಯಲ್ಲಿ ಒಂದು ಭಾಮಿನಿ, ಹಾಗೆ ಒಂದು ಪದ್ಯ. ಯಾವ ಪದ್ಯ ಬೇಕು ನಿಮ್ಗೆ ಹೇಳ್ಬೋದು? ಯಾವ ಪ್ರಸಂಗದ ಯಾವ ಪದ್ಯ? ಚಿಕ್ಕದಿರುವಾಗ ಯಕ್ಷಲೋಕ ವಿಜಯದಲ್ಲಿ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರು ನವಿಲು ಕುಣಿಯುತ್ತಿದೆ ನೀಲಗಗನದಲ್ಲಿ. ನೀಲಗಗನದಲ್ಲಿ ಗೊತ್ತಿಲ್ಲ, ಅದು ಅವರ ಬಾಯಿಂದ ಒಮ್ಮೆ ಕೇಳಬೇಕು ಅಂತ ಹೇಳಿ ತುಂಬಾ ಆಸೆ ಪಡ್ತಾ ಇದ್ದೇನೆ. ಹೇಳ್ಬೋದಾ? ಅದೇ ಪದ್ಯವೇ ಬೇಕು ನಿಮ್ಗಲ್ವಾ? ನಿಜವಾಗ್ಲೂ ಅಂದ್ರೆ ಆವಾಗ ಹಾಲಾಡಿ ಬಯಲಾಟ ಮೇಳದಲ್ಲಿ ಚಿಟ್ಟಾಣಿ ಅವರ ಹಾಗೆ ಹಾಡ್ಲಿಕ್ಕೆ ಯುವ ಕಲಾವಿದ ನಮ್ಮ ರಾಘವೇಂದ್ರ ಮಯ್ಯ ಅವರು ಬಂದಿದ್ರು ಆ ಟೈಮ್ ನಲ್ಲಿ. ಅವರ ವಾಯ್ಸ್ ಕೂಡ ಸಾಧಾರಣ ಹೋಲಿಕೆ ಕಾಳಿಂಗನವರ ವಾಯ್ಸ್ ಹಾಗೆ ಕೇಳ್ತಾ ಇತ್ತು. ಅದು ಕಾಳಿಂಗನವರು ಹೇಳಿ ಬಹಳ ಪ್ರಖ್ಯಾತಿಯನ್ನ ಹೊಂದಿದಂತ ಒಂದು ಪದ್ಯ ಅದು. ಸುಬ್ರಹ್ಮಣ್ಯ ಆಚಾರ್ಯರು ಕೂಡ ಪ್ರಯತ್ನ ಮಾಡ್ತಾರೆ ಈಗ. ನನಗೆ ನಾನು ಅವರ ಕಂಠದಿಂದ ಕೂಡ ಆ ಒಂದು ರಾಗವನ್ನು ಕೇಳಬೇಕಲ್ಲಿ ತುಂಬಾ ಇಷ್ಟ ಪಡ್ತೇನೆ ಸರ್. ಮತ್ತೊಂದು ಭಾಮಿನಿಯಲ್ಲಿ ಒಂದು ಪದ್ಯ ಅವರು ಹೇಳ್ಬೇಕಾಗ್ತದೆ. ಆಯ್ತು, ಭಾಮಿನಿ ಪದ್ಯ ಹೇಳ್ಸೋಣ ಅವ್ರ ಹತ್ರ. ಇದು ಸಂಧಿಯೇ ಕಲಿಭೀಮ ನಿನಗಾನಂದವೇ ಕುರುಭೂಪನೋಳ್ ಅದು ಎರಡನ್ನೂ ದಯವಿಟ್ಟು ಇವತ್ತು ಪ್ರಸಾರ ಮಾಡ್ಲೇಬೇಕು. ಯಾಕಂದ್ರೆ ತುಂಬಾ ದಿನದಿಂದ ನಾನು ಟ್ರೈ ಮಾಡಿ ಇವಾಗ ಸೋತು ಪುನಃ ಈಗ ನಿಮ್ಮ ಲೈನ್ ಆಗಿದೆ ಅಷ್ಟೇ. ಪ್ರೋಗ್ರಾಮ್ ನೋಡ್ತಾ ಇದ್ರಾ? ಅಯ್ಯೋ, ನೋಡ್ತಾ ಇದ್ದೇವೆ ಖಂಡಿತವಾಗ್ಲು. ಆಯ್ತು, ಎಲ್ಲಾ ಪ್ರೋಗ್ರಾಮ್ ಅನ್ನು ನೋಡ್ತಾ ಇದ್ದೇನೆ. ಆಯ್ತು, ನಿಮ್ಮ ಅಭಿಮಾನಕ್ಕಾಗಿ ಕೃತಜ್ಞತೆಗಳು. ಅವರು ಪದ್ಯವನ್ನ ಹೇಳ್ತಾರೆ. ನೀಲಗಗನ. ಆಯ್ತು ಆಯ್ತು ಆಯ್ತು. ಮತ್ತು ಇದು ನಮ್ಮ ಯಕ್ಷಗಾನ ಹವ್ಯಾಸಿ ಕಲಾವಿದರಿಗೆ ಪ್ರತಿಯೊಬ್ಬರಿಗೂ ಇದು ಒಳ್ಳೆ ಕಾರ್ಯಕ್ರಮ ಸರ್. ತಾವು ಏನು ವೇಷ ಮಾಡ್ತೀರಾ? ವೇಷ ಹೀಗೆ ಇಲ್ಲಿ ಹಾಲಾಡಿ ಮೇಳದವರು, ಆಗ ಶಿವರಾಮ್ ಭಟ್ರು ಹೇಳಿ ಅದರಲ್ಲಿ ಮ್ಯಾನೇಜರ್ ಇದ್ರು. ಆಗ ಬಡಗು ತಿಟ್ಟಲ್ಲೂ ವೇಷ ಮಾಡಿದ್ದೇನೆ, ಮಡಾಮಕ್ಕಿ ಶಿವರಾಮ್ ಶೆಟ್ರು, ವೇಷ ಮಾಡಿದ್ದೇನೆ, ಶಿವರಾಮ್ ಭಟ್ರು, ಪ್ಲಸ್ ಉಪ್ಪೂರು ಅಂತೇಳಿ ನಾರಾಯಣಪ್ಪ ಉಪ್ಪೂರು ಯಕ್ಷಗಾನ ಕೂಟ ಇಲ್ಲಿ ಕಾರ್ಕಳ ವೆಂಕಟರಮಣ ದೇವಸ್ಥಾನದಲ್ಲಿ ಯಕ್ಷಗಾನ ಕೂಟ ಎಲ್ಲ ಆಗ್ತಾ ಇತ್ತು. ಆಗ ನಾರಾಯಣಪ್ಪ ಉಪ್ಪೂರು ಮತ್ತೆ ದಾಮೋದರ್ ಮಂಗೈತಿರು ಭಾಗವತರಾಗಿ ಬರುವಾಗ ತುಂಬಾ ಅವರಿಗೆ ರಾತ್ರಿಯಿಂದ ಬೆಳಿಗ್ಗೆವರೆಗೆ ಕೂಟಕ್ಕೆ ಶ್ರುತಿಗೆ ನಾನು ಕುತ್ಕೊಂಡು ಈ ಯಕ್ಷಗಾನದೊಂದು ಹುಚ್ಚನ್ನು ಹಿಡಿಸ್ಕೊಂಡು ಬಿಟ್ಟಿದ್ದೇನೆ. ಆಯ್ತು, ತಮ್ಮ ಅಭಿಮಾನಕ್ಕಾಗಿ ಕೃತಜ್ಞತೆಗಳು, ಕರೆಗಾಗಿ ಕೂಡ ಧನ್ಯವಾದಗಳು. ನಮಸ್ಕಾರ. ಖಂಡಿತವಾಗಿ. ಆಯ್ತಾಯ್ತು. 2 ಪದ್ಯ ಕೇಳಿದ್ದಾರೆ ಅವರು. ಒಂದು ಸಂಧಿಯೇ ಕಲಿಭೀಮ ದ್ರೌಪದಿಯ ಪದ್ಯ, ಇನ್ನೊಂದು ನೀಲಗಗನದಲ್ಲಿ. ನೀಲಗಗನದಲ್ಲಿ ಮೊದಲು ನೀಲಗಗನವನ್ನು ಹೇಳ್ತೇನೆ, ಆದ್ರೆ ನಾವುಡ್ರ ಹಾಗೆ ನಿಮ್ಮ ಪ್ರತಿಭೆಯನ್ನು ನಾವುಡ್ರ ಹಾಗೆ ಹೇಳುವ ಅಗತ್ಯ ಇಲ್ಲ. ನೀವು ನಿಮ್ಮ ಪ್ರತಿಭೆಯನ್ನು ತೋರಿಸಿ. ಗಗನದೊಳು ನೀಲ ಗಗನದೊಳು ಮೇಘಗಳ ಮೋಡಗಳ ಮೇಘಗಳ ಕಂಡಾಗಲೇ ನಾಟ್ಯದಿ ನವಿಲು ಕುಣಿಯುತ್ತಿದೆ, ನವಿಲು ಕುಣಿಯುತ್ತಿದೆ, ನವಿಲು ಕುಣಿಯುತ್ತಿದೆ, ನವಿಲು ಕುಣಿಯುತ್ತಿದೆ, ನವಿಲು ಕುಣಿಯುತ್ತಿದೆ ನೋಡಿ ಕಂಡಾಗಲೇ ನಾಟ್ಯದಿ. ನವಿಲು ಕುಣಿಯುತ್ತಿದೆ, ನವಿಲು ಕುಣಿಯುತ್ತಿದೆ, ನವಿಲು ಕುಣಿಯುತ್ತಿದೆ ನೋಡಿ ಅಲ್ಲಿ ನೋಡಿ ಅರಳಿದ
ಅರಳಿದ ಸುಮದಲ್ಲಿ ದುಂಬಿಗಳು ದುಂಬಿಗಳು ಜಯಗಾರವಗೈಯುತ ಮಧುವ ಹೀರುತ್ತಿದೆ ಮಧುವ ಹೀರುತ್ತಿದೆ ಮಧುವ ಹೀರುತ್ತಿದೆ ನೋಡೆ ನೀನೋಡೆ ಅರಳಿದ ಸುಮದಲ್ಲಿ ಅರಳಿದ ಸುಮದಲ್ಲಿ ದುಂಬಿಗಳು ದುಂಬಿಗಳು ಜಯಗಾರವಗೈಯುತ ಮಧುವ ಹೀರುತ್ತಿದೆ ಮಧುವ ಹೀರುತ್ತಿದೆ ಮಧುವ ಹೀರುತ್ತಿದೆ ನೋಡೆ ತೈ ತೈ ತದ್ದಿನದೆ ತದ್ದಿನ ತೈ ತದ್ದಿನದೆ ಸಾಲಿಗ್ರಾಮ ಮೇಳದಲ್ಲಿ ನಾವುಡ್ರಿರುವಾಗ ನಾವುಡ್ರು ಭಾಗವತರಾಗಿದ್ದರು ಮತ್ತು ಕೃಷ್ಣಯಾಜಿಯವರ ಶಿಥಿಲನ ಪಾತ್ರಕ್ಕೆ ಈ ಪದ್ಯವನ್ನು ಹಾಕ್ತಾ ಇದ್ರು. ಹೌದು, ಕೃಷ್ಣಯಾಜಿಯವರ ಪ್ರತಿಭೆ ಬಹಳಷ್ಟು ಹೊರಹೊಮ್ಮಲಿಕ್ಕೆ ಈ ಪದ್ಯ ಕೂಡ ಕಾರಣ. ಬಹಳ ಚೆನ್ನಾಗಿ ಕುಣಿತಿದ್ರು ಕೂಡ, ತುಂಬ ಚೆನ್ನಾಗಿ ಬಂತು ಪದ್ಯ. ನೀವು ಹೇಳಲಿಕ್ಕೆ ಹಿಂಜರಿದ್ರು ಕೂಡ ಬಹಳ ಚೆನ್ನಾಗಿ ಬಂತು. ಈಗ ಇನ್ನೊಂದು ಪದ್ಯವನ್ನು ಕೃಷ್ಣ ಸಂಧಾನದ ಒಂದು ಪದ್ಯವನ್ನು ಅವರು ಕೇಳಿದ್ರು. ಅದು ಸಂಧಿಯೇ ಕಲಿಬಿ ಮನೆನಗಾನಂದವಾದುದೇ. ಸಂಧಿಯೇ ಕಲಿ ಭೀಮ ನಿನಗಾನಂದವೇ ನಿನಗಾನಂದವೇ ಕುರುಭೂ ಹಿತ ಬಂದುದೇ ಧರ್ಮಜಗೆ ಪಾರ್ಥಗೆ ಧರ್ಮಜಗೆ ಪಾರ್ಥಗೆ ಹರಿಗೆ ಸನುಮತವೇ ಕೃಷ್ಣ ಹಸ್ತಿನಾವತಿಗೆ ಹೋಗುವಂತಹ ಸಂದರ್ಭದಲ್ಲಿ ದ್ರೌಪದಿ ಹತ್ರ ಹೇಳ್ತಾನೆ, ನಾನು ಕೌರವನೊಟ್ಟಿಗೆ ಸಂಧಿಗೆ ಹೋಗ್ತಾನಂತ. ಆ ಸಂದರ್ಭದಲ್ಲಿ ದ್ರೌಪದಿ ಒಂದು ಪ್ರತಿಕ್ರಿಯೆ, ವಿಷಾದ ಮತ್ತು ದುಃಖದಿಂದ ಆಕೆ ಹೇಳುವಂಥದ್ದು, ನಿನಗೆ ಆನಂದವಾದುದೇ ಕಲಿವಿ. ಅದು ದಯವಿಟ್ಟು ಕ್ಷಮಿಸಿ, ಅದು ಭೀಮನೊಂದಿಗೆ ಹೇಳುವಂಥ ಒಂದು ಸನ್ನಿವೇಶ. ನೀನು ಕೂಡ ಇದಕ್ಕೆ ಒಪ್ಪಿದೆಯಾ, ಉಳಿದವರು ಒಪ್ಪಿದ್ರೆ ಅನ್ನುವಂಥ ಒಂದು ಅವಳು ವ್ಯಥೆಯನ್ನು ತೋಡಿಕೊಳ್ಳುವಂಥ ಒಂದು ಸಂದರ್ಭ ಬಹಳ ಚೆನ್ನಾಗಿ ಬಂತು. ಈಗ ಇನ್ನೊಂದು ವಾಣಿಜ್ಯ ವಿರಾಮದ ನಂತರ ನಮ್ಮ ಕಾರ್ಯಕ್ರಮ ಮುಂದುವರಿತದೆ. ಈಗ ಒಂದು ಪುಟ್ಟ ವಾಣಿಜ್ಯ ವಿರಾಮ. ಪ್ರಿಯ ವೀಕ್ಷಕರೇ, ಬಲ್ಲಿರೇನೆಯ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಇನ್ನೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಈಗ ಸುಬ್ರಹ್ಮಣ್ಯ ಆಚಾರ್ಯರೊಂದಿಗೆ ನಮ್ಮ ಸಂವಾದ ಮುಂದುವರಿಲಿಕ್ಕಿದೆ. ಸುಬ್ರಹ್ಮಣ್ಯ ಆಚಾರ್ಯರೇ, ಈ ಮಂದಾರ್ತಿ ಕ್ಷೇತ್ರ ಮಹಾತ್ಮೆ ಅದು ಕೂಡ ಒಂದು ಹೊಸ ಕತೆ. ಆದರೆ ಮಂದಾರ್ತಿ ಮೇಳದಲ್ಲಿ ಹೆಚ್ಚು ಆಟಗಳನ್ನು ಭಕ್ತರು ಅದನ್ನೇ ಆಡಿಸ್ತಾರೆ. ಅಲ್ಲಿ ಜಾನಪದ ಶೈಲಿಯಲ್ಲಿ ಒಂದು ಪದ್ಯವನ್ನು ನೀವು ಹೇಳ್ತೀರಿ, ಕೇಳು ಮಾವಯ್ಯ ಕೇಳು ಮಾವಯ್ಯ. ಈ ಒಂದು ಕರೆಯನ್ನು ಉತ್ತರಿಸಿ ನಾವು ಮಾತಾಡೋಣ. ಹಲೋ ಹಲೋ, ಹೇಳಿ. ಕಿಂಜಾರು ವಾಮನ್ ಶೆಟ್ಟಿ. ನಮಸ್ಕಾರ, ಹೇಳಿ ಶೆಟ್ರೆ. ಭಾಗವತರಲ್ಲಿ ಒಂದು ವಿಜ್ಞಾಪನೆ. ಮಾತಾಡಿ. ದೇವಿ ಮಾತೆ ಪ್ರಸಂಗ ಅದು ರಕ್ತ ಬೀಜನು ಸುಮ್ಮನಲ್ಲೆಂದು ಹೇಳುವುದು ನಿಜವೇ? ಧನುಜಯ ಸಖಿಯಲನ್ನ ಅದೊಂದು ಪದ್ಯ ಹೇಳ್ಬೋದಾ? ಆಯ್ತಾಯ್ತು, ಆಗ್ಬೋದು. ಸರಿ, ಈ ಪದ್ಯ ಮತ್ತೆ ಹೇಳ್ಬೋದು. ಧನುಜಯ ಸಖಿಯಲನ್ನ ಮಾತು. ಧನುಜಯ ಸಖಿಯಲನ್ನ ಮಾತು
ಲೋಕ ವಿಖ್ಯಾತ ನಿನ್ನೋ ಅರುಹುವೇನೆಲ್ಲವ ಲೋಕ ವಿಖ್ಯಾತ ಏನಿದು ಭ್ರಮೆಯನಂತಿರುವೆ ಏನಿದು ಭ್ರಮೆಯನಂತಿರುವೆ ಇಲ್ದು ಮಾನಿನಿಯನು ವರಿಸುವೆನೆಂದು ಪ್ರಭುವೇ ಇಲ್ದು ಮಾನಿನಿಯನು ವರಿಸುವೆನೆಂದು ಪ್ರಭುವೇ ಧನುಜೇಶ ಕೇಳೆನ್ನ ಮಾತ ನಿನ್ನೊಳರು ಹೂವೆನೆಲ್ಲವ ಲೋಕ ವಿಖ್ಯಾತ ಅದು ಮಂದಾರ್ತಿ ಕ್ಷೇತ್ರ ಮಹಾತ್ಮೆ ಪುಸ್ತಕದಲ್ಲಿ ಆ ಪದ್ಯ ಇರಲಿಕ್ಕಿಲ್ಲ. ತಾವು ಪ್ರದರ್ಶನದ ಅಂದಕ್ಕೆ ಅದನ್ನು ಉಪಯೋಗಿಸ್ತೀರಿ. ಆ ಪದ್ಯವನ್ನು ಈ ಕರೆ ನಂತರ ಹೇಳೋಣ. ಹಲೋ ಹಲೋ. ಹಾಂ ನಮಸ್ಕಾರ. ನಮಸ್ಕಾರ ಸರ್, ನಾನು ಸತೀಶ್ ಅಂದ್ಬಿಟ್ಟು. ಎಲ್ಲಿಂದ? ಅದು ಇಲ್ಲ ಈಗ ಬೆಂಗಳೂರಿಂದ ಸರ್. ಹೇಳಿ. ಸುಬ್ರಹ್ಮಣ್ಯ ಇದ್ದಾರಲ್ಲ. ಹಾಂ ಮಾತಾಡಿ ಮಾತಾಡಿ ಅವ್ರ ಹತ್ರ ಮಾತಾಡಿ. ಹಲೋ ಹಲೋ ಸರ್, ನಾನು ಸತೀಶ. ನಮಸ್ಕಾರ. ನಮಸ್ಕಾರ, ಆರಾಮಿದ್ದೀರಾ? ಆರಾಮ್, ತೊಂದರೆ ಇಲ್ಲ. ನಾನ್ರಿ ಸತೀಶ್, ಗೊತ್ತಾಯ್ತಾ? ಇಲ್ಲ ಗೊತ್ತಾಗ್ಲಿಲ್ವಲ್ಲ. ನನಗೆ ಗೊತ್ತಾಗಿದೆ. ನೀವು ಅವ್ರನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀರಿ, ನಿಮ್ಗೆ ಗೊತ್ತಾಗ್ತದೆ. ನೀವು ಯಾರಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಏನಾದ್ರೂ ಕೇಳೋದಿದ್ರೆ ಕೇಳಿ. ಅವ್ರ ಮನೆ ಪಕ್ಕ ಸರ್. ಹಾ ಹೇಳಿ ಹೇಳಿ. ಉಡುಪಿಯರೆಲ್ಲ ಮೀಟ್ ಮಾಡಿದ್ದೀವಿ ಅವರನ್ನ. ಹೌದಾ? ಇದು ಕೃಷ್ಣಮೂರ್ತಿ ಅವ್ರ ಮಗ ಸತೀಶ್. ಹಾ ಪ್ರದೀಪ್. ಹಾ 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 ಗೊತ್ತಾಯ್ತಾ? ಹಾ ಹೇಳಿ ಹೇಳಿ ಹೇಳಿ. ಅಲ್ಲ ಏನಿಲ್ಲ, ಅದು ಟಿವಿಯಲ್ಲಿ ಇತ್ತಲ್ಲ, ಹಾಗೆ ಮಾತಾಡುವಂತ ಕಾಲ್ ಮಾಡಿದೆ. ಹಾ ಹೇಳಿ ಹೇಳಿ ಹೇಳಿ. ಆಯ್ತು, ತಮ್ಮ ಕರೆಗಾಗಿ ಧನ್ಯವಾದಗಳು. ಈಗ ಆ ಪದ್ಯವನ್ನು ಹೇಳಿ. ಕೇಳಿ ಮಾವಯ್ಯ ಕೇಳು ಮಾವಯ್ಯ. ಕೇಳು ಮಾವಯ್ಯ ಕೇಳೋ ಮಾವಯ್ಯ ಕೇಳೋ ಮಾವಯ್ಯ ನಿನ್ನ ಮುದ್ದಿನ ಮಗಳ ಗೋಳು ಕೇಳೋ ಮಾವಯ್ಯ ನಿನ್ನ ಮುದ್ದಿನ ಮಗಳ ಗೋಳು ಕೇಳೋ ಮಾವಯ್ಯ ಆಹ ಕೇಳೋ ಮಾವಯ್ಯ ಓಹೋ ಕೇಳೋ ಮಾವಯ್ಯ ಆಹ ಕೇಳೋ ಮಾವಯ್ಯ ಕೇಳೋ ಮಾವಯ್ಯ ಕೇಳೋ ಮಾವಯ್ಯ ನಿನ್ನ ಮುದ್ದಿನ ಮಗಳ ಗೋಳು ಕೇಳೋ ಮಾವಯ್ಯ ಕೇಳೋ ಮಾವಯ್ಯ ಕೇಳೋ ಮಾವಯ್ಯ ನಿನ್ನ ಮುದ್ದಿನ ಮಗಳ ಗೋಳು ಕೇಳೋ ಮಾವಯ್ಯ ಆಹ ಕೇಳೋ ಮಾವಯ್ಯ ಓಹೋ ಕೇಳೋ ಮಾವಯ್ಯ ಆಹ ಕೇಳೋ ಮಾವಯ್ಯ ಅಕ್ಕಪಕ್ಕಂಗೆಲ್ಲ ಸೇರಿ ಗುಂಪು ಗುಂಪು ಕಟ್ಟಿಕೊಂಡು ಅಕ್ಕಪಕ್ಕಂಗೆಲ್ಲ ಸೇರಿ ಗುಂಪು ಗುಂಪು ಕಟ್ಟಿಕೊಂಡು ಗುಂಪು ಗುಂಪು ಕಟ್ಟಿಕೊಂಡು ಗುಸ್ಗುಸುವಂತ ಮಾತನಾಡ್ತಾವ್ರಿ ಕೇಳಿಲೋ ಮಾವ ಗುಸ್ಗುಸುವಂತ ಮಾತನಾಡ್ತಾವ್ರಿ ಕೇಳಿಲೋ ಮಾವ ಗುಸ್ಗುಸುವಂತ ಮಾತನಾಡ್ತಾವ್ರಿ ಮುದ್ದಿನ ಮಗಳ ಗೋಳು ಕೇಳೋ ಮಾವಯ್ಯ ಕೇಳೋ ಮಾವಯ್ಯ ನಿನ್ನ ಮುದ್ದಿನ ಮಗಳ ಗೋಳು ಕೇಳೋ ಮಾವಯ್ಯ ಆಹ ಕೇಳೋ ಮಾವಯ್ಯ ಓಹೋ ಕೇಳೋ ಮಾವಯ್ಯ ಯಾರು ಪ್ರಥಮವಾಗಿ ಇದನ್ನು ಪ್ರಯೋಗಿಸಿದರು? ನಾನು ಒಂದು ಹಳೆಯ ಒಂದು ಫಿಲ್ಮ್ ಹಾಡನ್ನು ಕೇಳಿ ಒಂದು ಚೆಲುವೈ ಜನಪದ ಗೀತೆ ತಾನಿ ತಂದನ್ನ ಚಿನ್ನುಮಾಯ ರೂಪೇ ಕೋಲನ್ನ ಅಂದ್ರೆ ಜನರ ಪ್ರತಿಕ್ರಿಯೆ ಹೇಗಿತ್ತು ಅದಕ್ಕೆ?
ಅಂದರೆ ಅದನ್ನು ಯಾರು ತಪ್ಪಂತೇಳಿ ಯಾರು ಹೇಳಲಿಲ್ಲ. ಸರಿ, ಅದು ಹಾಸ್ಯ ಹಾಸ್ಯಕ್ಕೆ ಪಾತ್ರಕ್ಕೆ. ಸರಿ, ಈಗ ಇನ್ನೊಂದು ಮತ್ತೆ ಆ ರಾಗವು ಬದಲಾಗುವುದಿಲ್ಲ, ಅದು ಮಧ್ಯಮಾವತಿ ರಾಗವೇ ಆಗ್ತದೆ ಯಕ್ಷಗಾನದಲ್ಲಿ. ಸರಿ, ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ. ಯಾರು ಮಾತಾಡ್ತೀರಾ? ನಾನು US ಕಲ್ಕೂರ್ ಅಂತ ಬಜಾಲಿಂದ. ಹೇಳಿ ಕಲ್ಕೂರ್ರೆ. ಈಗ ಸುಬ್ರಹ್ಮಣ್ಯ ಆಚಾರ್ಯರ ಒಂದು ಪ್ರಶ್ನೆ. ಕೇಳಿ ಕೇಳಿ. ಆಚಾರ್ಯ ನಮಸ್ಕಾರ. ಈಗ ನಮಸ್ಕಾರ. ಈಗ ನೀವು ಒಂದು ಪದ ಹಾಡಿದ್ರಿ. ಹೌದು. ಈಗ ಹೊಸ ಪದ ಅದೀಗ ಅಂದ್ರೆ ಪೌರಾಣಿಕಕ್ಕದು ಬರುವುದಿಲ್ಲ. ಹೇಳಿ. ಈಗ ಪೌರಾಣಿಕ ಪ್ರಸಂಗದ ಪದಕ್ಕೂ ಈಗ ಈ ಹೊಸ ಪ್ರಸಂಗಗಳ ಪದಕ್ಕೂ ಹಾಡುವಾಗ ಅದರಲ್ಲಿ ವ್ಯತ್ಯಾಸಗಳನ್ನು ಏನ್ ಕಂಡುಕೊಳ್ತೀರಿ ನೀವು ಅಂತ ಒಂದು. ಅಂದ್ರೆ ಇದು ಹೊಸ ಪ್ರಸಂಗದಲ್ಲ, ಈ ನಮ್ಮಲ್ಲಿ ಮಂದಾರ್ತಿ ಕ್ಷೇತ್ರ ಮಾತ್ಮೆ ಅಂತ ಒಂದು ಹಾಸ್ಯದವನಿಗೆ ಹೇಳುವಂತ ಪದ್ಯಗಳು. ಅಂದ್ರೆ ಮಾವ ನಿನ್ನ ಮಗಳು ಈಗ ಗರ್ಭಿಣಿ ಆಗಿದ್ದಾಳೆ ಅಂತೇಳಿ ಹೇಳುವಾಗ ಅವನಿಗೋಸ್ಕರ ಹೇಳ್ಬೋದು ಅಂತ ನನ್ನ ಅನಿಸಿಕೆ. ಸರಿ, ಈಗ ಹೊಸ ಪ್ರಸಂಗಕ್ಕೆ ಪದಗಳಿಗೂ ಹಿಂದಿನ ಪದಗಳಿಗೂ ವ್ಯತ್ಯಾಸ ಸ್ವಲ್ಪ ನಿಮಗೆ ನಿಮ್ಮ ಅನುಭವದಲ್ಲಿ ಹೇಗೆ ಅಂತ ನಾವು ಒಂದು ತಿಳಿಸ್ಬೇಕು. ಹಾಗೆ ಒಂದು 2 ಪದ ನಮಗೋಸ್ಕರ ನೀವು ಒಂದು ಹಾಡಬೇಕಂತ ಕೇಳ್ಕೊಳ್ತೇನೆ. ಯಾವ ಪದ್ಯ? ಗದಾ ಯುದ್ಧದಲ್ಲಿ ಇತ್ತ ಕುರುಕ್ಷೇತ್ರದಲ್ಲಿ ಕುರುರಾಯ ವರ್ತನಂತ ಫಸ್ಟಿಗೆ ಕುರುರಾಯ ಇದನ್ನೆಲ್ಲ ಕಂಡು ಸಂತಾಪದಲ್ಲಿ. ಆನಂತರ ಒಂದು ಭಾಮಿನಿ ಹಾಡಬೇಕಿತ್ತು ಮಧ್ಯಮಾವಧಿಯಲ್ಲಿ. ಸಂಜಯನ ಹತ್ರ ಮಾತಾಡುವಂತದ್ದು ಸುಯೋಧನ ಆದೊಡೆಲೆ ಸಂಜಯನೇ ಕೇಳುವಂತ ಒಂದು ಎರಡು ಒಂದು ತಮ್ಮ ಕಂಠವನ್ನು ಕೇಳಬೇಕಂತ ಒಂದು ಆಶಯ. ಸರಿ, ತಮ್ಮ ಪ್ರಶ್ನೆಗಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಈಗ ಹೊಸ ಪ್ರಸಂಗದ ಪದ್ಯಗಳು ಮತ್ತು ಹಳೆಯ ಪ್ರಸಂಗದ ಪದ್ಯಗಳ ಒಂದು ಹೋಲಿಕೆಯನ್ನು ಕೇಳಿದ್ದಾರೆ. ನಾನು ತಿಳಿದ ಹಾಗೆ ನೀವು ಹೆಚ್ಚಾಗಿ ಗೋಳಿಗರಡಿ ಮೇಳ ಮತ್ತು ಮಂದಾರ್ತಿ ಮೇಳದಲ್ಲಿ ಇದ್ದು ಹೊಸ ಪ್ರಸಂಗ ಹೇಳುವಂಥ ಹೆಚ್ಚು ಅವಕಾಶ ನಿಮಗೆ ಸಿಕ್ಕಿದಿರಲಿಕ್ಕಿಲ್ಲ. ಹೆಚ್ಚಿನಾಗಿ ಪೌರಾಣಿಕ ಪ್ರಸಂಗಗಳೇ ಆಗೋದು. ಸರಿ. ಮತ್ತು ಗೋಳಿಗರಡಿ ಮೇಳದಲ್ಲಿ ಎಲ್ಲ ಕಮಲಶಿಲೆ ಇರುವಾಗ ಹೀಗೆ ಹೌದು ಕಾಯಂ ಏನಿಲ್ಲ. ಹೌದು, ಮಧ್ಯೆ ಮಧ್ಯೆ ಕೆಲವೊಂದು ಹೊಸ ಪ್ರಸಂಗಗಳು ಯಾವುದು ಇದೆ, ಬನಶಂಕರಿ, ಚೆಲುವೆ ಚಿತ್ರಾವತಿ ಇಂಥದ್ದೇ. ಹೌದು, ಹಳೆಯ ಪ್ರಸಂಗಗಳ ಜಾಡಿನ ಹೊಸ ವ್ಯತ್ಯಾಸಗಳನ್ನು ಮಾಡುವುದಿಲ್ಲ. ಒಂದು ಪದ್ಯ ಕೇಳಿದ್ರೆ ಅವರೀಗ ಇತ್ತ ಕುರುಕ್ಷೇತ್ರ ಕುರುರಾಯ ಇದನ್ನೆಲ್ಲ ಕಂಡು ಆ ರಾಗ ಒಂದು ಸಲ ಬಂದಿದೆ. ಅದು ಹಾಗಾದ್ರೆ ಬೇರೆ ಇನ್ನೊಂದು ಪದ್ಯ ಕೇಳಿದ್ರಲ್ಲ, ಹೇಳ್ತೇನೆ. ಆದಡಲೆ ಸಂಜಯನೆ ನೀ ಕೇಳು, ಆದಡಲೆ ಸಂಜಯನೆ ನೀ ಕೇಳು, ಆದಿ ಸುಕೃತ ವಿಶಾಲವನವದು, ಆದಿ ಸುಕೃತ ವಿಶಾಲವನವದು, ಸೀದು ಹೋದರೆ ವಿಶಾಲವನವದು, ಸೀದು ಹೋದರೆ ಜಯ ಸಿರಿಯು ಜಂಗುಳವ ಜಾರಿದರೆ, ಆಧರಿಸುವವರಾರು ಸಂಜಯ, ಆಧರಿಸುವವರಾರು ವಿಧಿ ಬರೆದಾದಿ ಅಕ್ಷರಕ್ಕೆ ಪ್ರತಿಕೂಲಾದಿ ಉಂಟೆ ಎಂದು ಕೊಂಬನಿ ದುಂಬಿ ಉಸುರಿದನು,
ವಿಷಾದ ಯೋಗ ಅದು ಕೊನೆಗೆ ಸಂಜೆಯಲ್ಲಿ ತಾನು ವಿಷಾದವನ್ನು ವ್ಯಕ್ತಪಡಿಸುವಂಥ ಒಂದು ಸನ್ನಿವೇಶ. ಈಗ ಇನ್ನೊಂದು ಜಾಂಬವತಿ ಕಲ್ಯಾಣದ ಒಂದು ಪದ್ಯವನ್ನು ನೀವು ಹೇಳಬೇಕು. ಈ ಜಾಂಬವತಿ ಕಲ್ಯಾಣ ಹೆಚ್ಚು ನಮಗೆ ರಂಗದಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ, ಭಾಳ ಅಪರೂಪವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಗಿರಿಜಯರಾಮವಾಣಿಯರ ಚೆಲುವಿಕೆಯ ಅಂತ ಈ ಪ್ರಸಂಗವನ್ನು ನೋಡ್ಬೇಕಂತೇಳಿ ಇಟ್ಟರು ಶುರುವಾಗೋದು ಮಂಗಲಕ್ಕೆ ಇರುವಾಗ ಕಾಲು ಗಂಟೆ ಮುಂಚೆ ಶುರುವಾಗ್ತದೆ. ಅವಕಾಶ ಸಿಕ್ಕುವುದು ಕಡಿಮೆ. ಬಹಳ ಒಂದು ಒಳ್ಳೆಯ ಪದ್ಯ ಅದು. ಅದೊಂದು ಪದ್ಯವನ್ನು ನಮ್ಮ ವೀಕ್ಷಕರಿಗಾಗಿ ತಗೊಳ್ಬೇಕು. ಗಿರಿಜಯರಾಮವಾಣಿಯರ ಗಿರಿಜಯರಾಮವಾಣಿಯರ ಚೆಲ್ವಿನ ವಾಣಿಯರ ಚೆಲ್ವಿಕೆಗೆ ಮಿಗಿಲೆನಿಸಿ ಸರಸಿ ಜಾಂಬಕಿಯ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಸರಸಿ ಜಾಂಬಕಿಯ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿಗಳ್ದು ಶಿಲೆಯ ಮರೆಯಾಗಿರೆ ಹರಿಗೊಂದು ಶಿಲೆಯ ಮರೆಯಾಗಿರೆ ಹರಿಗೊಂದು ಶಿಲೆಯ ಮರೆಯಾಗಿರೆ ಬಹಳ ಚೆನ್ನಾಗಿ ಮೂಡಿ ಬಂತು. ಈಗ ವೀರರಸದ ಇನ್ನೊಂದು ಪದ್ಯ ಜಾಂಬವತಿ ಕಲ್ಯಾಣದ ಈ ಕರೆಯನ್ನು ಉತ್ತರಿಸಿ ಹೇಳೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರ. ಚಾನಡಿ ಅವರಿಗೆ ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡ್ತೀರಿ? ನಾನು ದಯಾವತಿ ಅಂತ ವಿಜಯಿಂದ. ಹೇಳಿಮ್ಮ. ನನಗೆ ಇವರು ಭಾಗವತರು ಹೊಸಬ್ರನ್ನ ನಾನು ಕಾಣೋದು. ಹೇಗೆ ಅನ್ಸಿತ್ತು ನಿಮಗೆ? ಕೇಳಲಿಲ್ಲ, ಹಾ ಹಾಗೆ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದಾರೆ. ಹಾ ಹಾ ಹಾ. ಮತ್ತೆ ಇನ್ನೊಬ್ರು ಯುವಕ ಭಾಗವತಿರ್ತಾರೆ ನಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುದು ನಾನು. ರಾಘವೇಂದ್ರ ಆಚಾರ್ಯ ಅಂತ ಒಬ್ರು ಇದ್ದಾರೆ, ನಮ್ಗೆ ಗೊತ್ತಿರ್ಬೇಕು. ಹೌದು, ರಾಘವೇಂದ್ರ ಆಚಾರ್ಯ ಮಾನಕಟ್ಟೆ ಮಾಡದಲ್ಲಿ. ಹೌದು, ಸಿದ್ದಾಪುರ. ಪರಿಚಯ ಮಾಡಿಕೊಂಡು ಕೊಡ್ಬೇಕು. ಅಡ್ಡಿಲ್ಲ, ಮಾಡಿಸೋಣಮ್ಮ, ನಾವು ಮುಂದಿನ ದಿನಗಳಲ್ಲಿ ಮಾಡಿಸ್ತೇವೆ. ಇಲ್ಲ, ಇವರಲ್ಲಿ ಸಣ್ಣ ಭಿನ್ನ ಉಂಟು. ಮಾತಾಡಿ, ಅವರ ಹತ್ರನೇ ಮಾತಾಡಿ. ಹಲೋ ಹಲೋ, ನಮಸ್ತೆ. ನಮಸ್ಕಾರ, ಹೇಳಿ. ನಾನು ದಯಾವತಿ ಅಂತ. ಹಾ, ಹೇಳಿ ಹೇಳಿ. ವಿಜಯಿಂದ ಮಾತಾಡ್ತಾ ಇದ್ದೇನೆ. ಹೇಳಿ ಹೇಳಿ. ನಾವು ಕಾಳಿಂಗ ನಾವುಡ್ರ ತುಂಬಾ ಹಾಡುಗಳನ್ನೆಲ್ಲ ಕೇಳಿ ಚಿಕ್ಕಂದಿನಲ್ಲೇ ಮಾರುವುದವರು. ಹೌದಪ್ಪ, ಮನೆಯಲ್ಲಿ ಎಲ್ಲರೂ ಯಕ್ಷಗಾನ ಪ್ರಿಯರೇ. ಚಲನಚಿತ್ರದಲ್ಲಿ ಅಂತೂ ತುಂಬಾ ಯಕ್ಷಗಾನ ನೋಡಿದವರು ನಾವು. ಹಾಗೆ ಈಗ ತಮ್ಮ ಕೊನೆಯ ಹಂತದಲ್ಲಿ ರಂಗನಾಯಕಿ ಎಂಬ ಹಾಡನ್ನು ಹಾಡಬಹುದಾ ಸರ್? ರಂಗನಾಯಕಿ ಮಂಗಳಕ್ಕೆ ಹೇಳ್ಬಹುದು. ಹೌದು, ಮಂಗಳಕ್ಕೆ ಹಾಡುವ ರಂಗನಾಯಕಿ ರಾಜ್ಯವಲೋಚನ ಹಾಡಬಹುದಾ ಸರ್? ಆಗ್ಬೋದು. ಮಂಗಳಕ್ಕೆ ಅದೇ ಪದವನ್ನು ಅವರ ಹತ್ರ ಹಾಡಿಸೋಣ ಇವತ್ತು. ನಮಗೋಸ್ಕರ ಹಾಡ್ತೀರಾ? ಆಯ್ತು ಆಯ್ತು, ಆಗ್ಬೋದು. ಓಕೆ ಸರ್. ತಮ್ಮ ಕರೆಗಾಗಿ ಧನ್ಯವಾದಗಳು, ಅಭಿಮಾನಕ್ಕಾಗಿ ಕೃತಜ್ಞತೆಗಳು. ರಂಗನಾಯಕಿ ಅದು ಕೊನೆಗೆ ನಾವು ಮಂಗಳ ಹಾಡುವಾಗ ಆ ಪದ್ಯವನ್ನ ಹಾಡಿಸೋಣ ತಮ್ಮ ಹತ್ರ. ಈಗ ಜಾಂಬವತಿ ಕಲ್ಯಾಣದ ಇನ್ನೊಂದು ಸನ್ನಿವೇಶ, ಆರೋ ಎನ್ನಯ ಗೋಯ ಸ್ವತಂತ್ರಿಸಿ, ಅದು ವೀರರಸದಲ್ಲಿ ಬರುವಂತಹ ಜಾಂಬವನ ಪ್ರವೇಶ. ಆರೋ ಎನ್ನಯ ಗುಹೆಯ ಸ್ವತಂತ್ರಿಸಿ, ಆರೋ ಎನ್ನಯ ಗುಹೆಯ ಸ್ವತಂತ್ರಿಸಿ, ಗುಹೆಯ ಸ್ವತಂತ್ರಿಸಿ,
ಸಮಯ ಮುಗಿತಾ ಬಂತು. ಇನ್ನು ಕೇವಲ ಒಂದು 7-8 ನಿಮಿಷಗಳು ಮಾತ್ರ ಇದೆ. ಮೊದಲು ಇನ್ನೊಂದು ಪದ್ಯ ವಾಲಿವದೆಯ ಒಂದು ಸನ್ನಿವೇಶ. ನೀನೇ ದಶರಥನೆಂಬಂದ್ರ ಪತಿಯ ಸೂನು ಸಾಮ್ರಾಜ್ಯಕ್ಕೆ ಸಲ್ಲದೆ, ಆ ಒಂದು ಪದ್ಯವನ್ನು ತಾವು ಹೇಳಬೇಕು. ನೀನೇ ದಶರಥನೆಂಬಂದ್ರ ಪತಿಯ ಸೂನು ಸಾಮ್ರಾಜ್ಯಕ್ಕೆ ಸಲ್ಲದೆ, ಸಾಮ್ರಾಜ್ಯಕ್ಕೆ ಸಲ್ಲದೆ ಕಾನನವ ಬಗ್ಗ ಬಲೆಯನು, ಕಾನನವ ಬಗ್ಗ ಬಲೆಯನು ಹೋಗಾಡಿದ ಅತಿಬಲನು ವಾಲಿ ರಾಮನನ್ನ ಆಕ್ಷೇಪಿಸುವಂತಹ ಒಂದು ಸನ್ನಿವೇಶ ಆ ಪದ್ಯದಲ್ಲಿ. ಅದಕ್ಕೆ ಒಬ್ಬರು ನಮ್ಮ ಜಬ್ಬಾರ್ ಸುಮೋ ಅಂತ ಒಬ್ಬ ಅರ್ಥಧಾರಿ ಬಹಳ ಚೆನ್ನಾಗಿ ತಾಳಮದ್ದಲೇನೆ ಅದನ್ನು ಆ ಪದ್ಯಕ್ಕೆ ಬಹಳ ಚೆನ್ನಾಗಿ ಅರ್ಥ ಹೇಳ್ತಾರೆ. ಮತ್ತೆ ಕೆಲವರು ಈ ಪದ್ಯವನ್ನು ಬೇರೆ ರಾಗದಲ್ಲಿ ಹೇಳ್ತಾರೆ. ನೀನೇ ದಶರಥನೆಂಬನೃಪತಿಯ ಅಂದ್ರೆ ಆಗ ಒಂದು ಸಲ ಈ ರಾಗ ಬಂದಿದೆ ಅಂತ ಹೇಳಿ ನಾನು ಹೀಗೆ ಹೇಳಿದೆ. ನೀನೇ ದಶರಥನೆಂಬನೃಪತಿಯ ಸೂನು, ನೀನೇ ದಶರಥನೆಂಬನೃಪತಿಯ ಸೂನು ಸಾಮ್ರಾಜ್ಯಕ್ಕೆ ಸಲ್ಲದೆ, ಸಾಮ್ರಾಜ್ಯಕ್ಕೆ ಸಲ್ಲದೆ ಕಾನನವ ಪಕ್ಕ ಬಲೆಯನು ಹೋಗಾಡಿದ ಅತಿಬಲನು ವ್ಯತ್ಯಾಸ ಏನು ಬಂತು ಅಂದ್ರೆ ಅದು ಸ್ವಲ್ಪ ಕಠೋರ ಅನಿಸ್ತದೆ. ಇನ್ನೊಂದು ಕರೆ ಇದೆ. ಹಲೋ, ಮಾತಾಡಿ. ಹಲೋ, ನಮಸ್ಕಾರ. ನಮಸ್ಕಾರ ಹೆಗ್ಡೆ ಅವರೇ. ಯಾರು? ಬೆಸ್ಟ್ ಇಂದ ಮೋಹನ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಹೇಳಿಸಿಟ್ರೆ ನಿಮ್ದು ಪಲ್ಯದ ಕಾರ್ಯಕ್ರಮ ಬಹಳ ದಾಖಲೆಯನ್ನು ಮಂದರಿಸ್ತಾ ಇದೆ. ಸಂತೋಷ ಹೆಗ್ಡೆ ಅವರೇ. ಇದರ ಬಗ್ಗೆ ಮುಂದಿನ ಪೀಳಿಗೆಗೆ ಈ ಕಾರ್ಯಕ್ರಮದ ರೆಕಾರ್ಡ್ ಆಗಾದ್ರೂ ಮಾಡಿಟ್ಟಿದ್ದೀರಾ? ಏನ್ ಹೇಳಿ? ಹೌದೌದು, ಪಲ್ಯರಿನ ಕಾರ್ಯಕ್ರಮ ನಾವು ಪ್ರತಿದಿನದ ಕಾರ್ಯಕ್ರಮವನ್ನ ಮಾಡ್ತೇವೆ. ಬಗ್ಗೆ ಮುಂದಿನ ಜನಾಂಗಕ್ಕೆ ಏನಾದ್ರು ದಾಖಲೆಯನ್ನು ಮಾಡಿಟ್ಟಿದ್ದೀರಾ? ಅಲ್ಲ, ಈ ಎಲ್ಲಾ ಕಾರ್ಯಕ್ರಮದ ಸಿಡಿಗಳು ನಮ್ಮ ಹತ್ರ ಇದೆ. ನೀವು ಮಾರಾಟಕ್ಕೆ ಇಡ್ತೀರಾ ಸರ್? ಮಾರಾಟಕ್ಕಿಲ್ಲ, ಈಗ ಕಲಾವಿದರಿಗೆ ನಾವು ಅದನ್ನ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಅವರಿಗೆ ಅದೊಂದು ದಾಖಲೆ ಆಗ್ತದೆ. ಅಲ್ಲ, ಬಾಕಿಯವರಿಗೆ ನೀವು ಕೊಡುವಂತ ಒಂದು ಅಭಿಪ್ರಾಯ ಇದೆ ಸರ್? ಅದು ಇನ್ನು ನೋಡ್ಬೇಕು, ಚಾನಲ್ನವರೊಟ್ಟಿಗೆ ಮಾತಾಡಿ ನೋಡ್ಬೇಕು. ಅದು ನಾವೇನು ಇವತ್ತಿನ ಕಾರ್ಯಕ್ರಮ ಬಹಳ ಸಂಪೂರ್ಣ ಬಹಳ ಚಲೋದಾಗಿ ನಡೀತಾ ಇದೆ. ಥ್ಯಾಂಕ್ ಯು. ತಮ್ಮ ಕರೆಗಾಗಿ ಧನ್ಯವಾದಗಳು, ತಮ್ಮ ಅಭಿಮಾನಕ್ಕಾಗಿ ಕೃತಜ್ಞತೆಗಳು. ಹೀಗೆ ಕರೆ ಮಾಡ್ತಾ ಇರಿ. ಈಗ ಶ್ರೀರಾಮ ಕಾಡಿಗೆ ಹೋಗುವಂತಹ ಒಂದು ಸಂದರ್ಭದಲ್ಲಿ ಸೀತೆಯ ಒಂದು ಅಳಲು, ರಘುವೀರ ನೀಯನ್ನ ಅಗಲಿ ಹೋಗುವೆ ಅನ್ನುವಂಥ ಅದು ಕೊನೆಯದಾಗಿ ಆ ಒಂದು ಪದ್ಯವನ್ನು ಹೇಳ್ತಾರೆ. ರಘುವೀರ ಅಗಲಿ ಜಗದೋಳಗೆ
ಅಗಲಿ ಹೋಗುವೆಯ ಕೊರಳ ಕೊಯ್ಯುವೆಯ ರಾಮ ಜಗದೋ ಕೊರಳ ಕೊಯ್ಯುವೆಯ ರಘುವೀರ ನೀನೆಲ್ಲ ಅಗಲಿ ಹೋಗುವೆಯ ಅಗಜೆಯ ರಸನ ಬಿಲ್ಲೆತ್ತಿದಂದಿಗೂ ನಿಲ್ನ ಅಗಜೆಯ ರಸನ ಬಿಲ್ಲೆತ್ತಿದಂದಿಗೂ ನಿಲ್ನ ಅಗಣಿತಾಶಯ ಬಿಟ್ಟು ಇರಲಿಲ್ಲವಯ್ಯ ಅಗಣಿತಾಶಯ ಬಿಟ್ಟು ಇರಲಿಲ್ಲವಯ್ಯ ರಘುವೀರ ನೀನೆಲ್ಲ ಗಗಲಿ ಹೋಗುವೆಯ ಅಗಜಯ ರಸನ ಬಿಲ್ಲೆತ್ತಿದಂದಿಗೂ ನಿಲ್ನ ಅಗಣಿತಾಶಯ ಬಿಟ್ಟು ಇರಲಿಲ್ಲವಯ್ಯ ರಾಮ ರಾಮ ರಘುವೀರ ನೀನೆಲ್ಲ ಗಲಿ ಹೋಗುವೆಯ ಹೋಗುವುದು ಚಿತಾವೇನೈ ನೀನೆಲ್ಲ ಗಲಿ ಹೋಗುವುದು ಚಿತ ಏನೈ ಪ್ರಿಯ ವೀಕ್ಷಕರೇ, ಎಂದಿನಂತೆ ನಮ್ಮ ಈ ಕಾರ್ಯಕ್ರಮದ ಮರುಪ್ರಸಾರ ಬರುವ ಮಂಗಳವಾರ ಬೆಳಗ್ಗೆ 10:30 ಹಾಗೂ ಗುರುವಾರ ರಾತ್ರಿ 10 ಗಂಟೆಗೆ ಆಗಲಿಕ್ಕಿದೆ. ಅದನ್ನು ಕೂಡ ತಾವು ನೋಡಬಹುದು. ಈ ಕಾರ್ಯಕ್ರಮದ ಮುಕ್ತಾಯದ ಭಾಗಕ್ಕೆ ನಾವು ಬಂದಿದ್ದೇವೆ. ಸುಬ್ರಹ್ಮಣ್ಯ ಆಚಾರ್ಯರೊಂದಿಗೆ ಮಾತನಾಡಲಿಕ್ಕೆ ಹಲವಷ್ಟು ವಿಚಾರಗಳಿದ್ದವು. ಆದರೆ ನಮ್ಮ ವೀಕ್ಷಕರ ಕೋರಿಕೆಯ ಮೇಲೆ ಅವರಲ್ಲಿ ಪದ್ಯವನ್ನು ಮಾತ್ರ ಹೇಳಿಸಲಿಕ್ಕೆ ನಮಗೆ ಇವತ್ತು ಸಾಧ್ಯ ಆಯಿತು. ಅವರು ಮೇಳದ ತಿರುಗಾಟ ಇಲ್ಲ, ಆದರೂ ಕೂಡ ನಮ್ಮ ಕೋರಿಕೆಯ ಮೇಲೆ ದೂರದ ನಗರದಿಂದ ಇಲ್ಲಿವರೆಗೆ ಬಂದು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ನಮ್ಮ ವೀಕ್ಷಕರಿಗೆ ತಮ್ಮ ಉತ್ತಮ ಕಂಠವನ್ನು ತೋರ್ಪಡಿಸುವುದರ ಮೂಲಕ ತಮ್ಮ ಪ್ರತಿಭೆಯನ್ನು ಅವರು ತೋರಿಸಿದ್ದಾರೆ. ಆ ಕಾರಣಕ್ಕಾಗಿ ಮಂದಾರ್ತಿ ಮೇಳದ ಕಲಾವಿದರಾದ ಶ್ರೀ ನಗರ ಸುಬ್ರಹ್ಮಣ್ಯ ಆಚಾರ್ ಅವರಿಗೆ ಬಲ್ಲಿರೆನೆಯ ಕಾರ್ಯಕ್ರಮದ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು. ಹಾಗೂ ಮದ್ದಳೆಯೊಂದಿಗೆ ಸಹಕರಿಸಿದ ಅವರ ಮೇಳದ ಸಹವರ್ತಿಯಾದ ಕಡತೋಕ ಶ್ರೀ ಭಂಡಾರಿಯವರಿಗೂ ಕೂಡ ನಮ್ಮ ಕೃತಜ್ಞತೆಗಳು. ಹಾಗೂ ಶ್ರುತಿಯೊಂದಿಗೆ ನಮ್ಮಲ್ಲಿ ಸಹಕರಿಸಿದಂತಹ ಮನೋಜ್ ಅವರಿಗೂ ಕೂಡ ನಮ್ಮ ಕೃತಜ್ಞತೆಗಳು. ಈಗ ಮುಕ್ತಾಯದ ಮಾತುಗಳಿಗಾಗಿ ನಗರ ಸುಬ್ರಹ್ಮಣ್ಯ ಆಚಾರ್ ಅವರು ತಮ್ಮ ಅಭಿಪ್ರಾಯವನ್ನು, ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಬೇಕು. ನಮಗೆ ಈ ಕಾರ್ಯಕ್ರಮವನ್ನು ಮಾಡಲು ಒದಗಿಸಿಕೊಟ್ಟಂತಹ V4 ಮೀಡಿಯಾ ಇವರಿಗೆ ಎಷ್ಟು ಕೃತಜ್ಞತೆ ಹೇಳಿದರೆ ಸಾಕಾಗೋದಿಲ್ಲ. ಇದೇ ರೀತಿ ಮುಂದಿನ ಕಲಾವಿದರಿಗೆ ಒಂದು ಅವಕಾಶವನ್ನು ಹೀಗೆ ಮಾಡಿಕೊಡಲಿ ಅಂತ ಮತ್ತೊಮ್ಮೆ V4 ಮೀಡಿಯಾ ಇವರಿಗೆ, ನನ್ನನ್ನು ಇಲ್ಲಿಗೆ ಕರೆಸಲಿಕ್ಕೆ ಕಾರಣ ಅಜಿತ್ ಕುಮಾರ್ ಶಾನಾಡಿ ಅವರು, ಇವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. V4 ಬಳಗದ ಎಲ್ಲ ಮಿತ್ರರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮಂಗಳ ಪದಕ್ಕಾಗಿ ಮತ್ತೊಮ್ಮೆ ಸುಬ್ರಹ್ಮಣ್ಯ ಆಚಾರ್ ಒಬ್ಬರು ವೀಕ್ಷಕರು ಕೇಳಿದ್ರು ರಂಗನಾಯಕ ರಾಜೀವ ಲೋಚನ, ಆ ಪದವನ್ನು ಹೇಳಿ ಮತ್ತೆ ಮಂಗಳ. ರಂಗನಾಯಕ ರಾಜೀವ ಲೋಚನ ರಂಗನಾಯಕ ರಂಗನಾಯಕ ರಾಜೀವ ಲೋಚನ ರಾಜೀವ ಲೋಚನ
ರಮಣನೆ ಬೆಳಗಾಯಿತೇಳೆನುತ ರಮಣನೆ ಬೆಳಗಾಯಿ ರಮಣನೆ ಬೆಳಗಾಯಿ ಏಳೆನುತ ಅಂಗನೇಲ ಕುಮಿತ ಪತಿಯನೆಬ್ಬಿಸಿದಳು ಶೃಂಗಾರದ ನಿದ್ರೆ ಸಾಗೆನುತ ರಮಣ ಏಳೆನುತ ನಿದ್ರೆ ಸಾಗೆನುತ ಶೃಂಗಾರದ ನಿದ್ರೆ ಸಾಗೆನುತ ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಗಾಯಿತೇಳೆನುತ ರಮಣನೆ ಬೆಳಗಾಯಿ ಏಳೆನುತ ಮಂಗಲೋ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವ ಎನ್ನುತ್ತಲಿದೆ ನಾನು ಕಂಡೆ ದೃಷ್ಟೀಶನೆ ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವ ಎನ್ನುತ್ತಲಿರ್ದೆ ದೃಷ್ಟಿಯಿಲ್ದಲಿ ನಾನು ಕಂಡೆ ರಂಭೆ ಊರ್ವಶಿ ಮೇಳವ ಕಂಡೆ ರಂಭೆ ಊರ್ವಶಿ ಮೇಳವ ಕಂಡೆ ತುಂಬುರು ಮುನಿ ನಾರದರನು ಕಂಡೆ ತುಂಬುರು ಮುನಿ ನಾರದರನು ಕಂಡೆ ಅಂಬುಜಾದಿ ಮಹರುದ್ರರ ಕಂಡೆ ಅಂಬುಜಾದಿ ಮಹರುದ್ರರ ಕಂಡೆ ಕಾಗಿ ನೆಲವಾದಿ ಕೇಶವನ ಕಂಡೆ ಇಷ್ಟು ದಿನ ಈ